Dear friends, welcome to my YouTube channel, The Classic Corner. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ಈಗ ನಾನು ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗಾಗಲೇ ನಾವು ಈ ಗ್ರಾಮರ್ ಮೇಲೆ, ಇಂಗ್ಲಿಷ್ ಗ್ರಾಮರ್ ಮೇಲೆ ಟೆನ್ಸನ್ನು ಅಥವಾ ಟೆನ್ಸ್ ಚಾಪ್ಟರನ್ನು ಶುರು ಮಾಡಿದ್ದೀವಿ. ನಮ್ಮ ಈ ಗ್ರಾಮರ್ ಕೋರ್ಸು ಆ್ಯಂಡ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಸ್ಟೇಜಸ್ಗಳಲ್ಲಿ ನಡೀತದೆ. ಒಂದು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಪಾರ್ಟ್. ಕಂಪೋಸಿಷನ್ ಪಾರ್ಟ್ ಡಿಸ್ಕ್ರಿಪ್ಟಿವ್ ಆಗಿರ್ತದೆ, ಅದು ಲೆಟರ್ ರೈಟಿಂಗ್ ಹೇಳುವುದು, ಪ್ರೆಸ್ಸಿ ರೈಟಿಂಗ್ ಅಂಥದ್ರ ಬಗ್ಗೆ ಇರ್ತದೆ. ಅದು ಡಿಸ್ಕ್ರಿಪ್ಟಿವ್ ಆಗಿರ್ತದೆ. ಇಮೇಲ್ ರೈಟಿಂಗ್, ನೋಟಿಸ್ ರೈಟಿಂಗ್. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ GPST ಆರ್ ಡಿಸ್ಕ್ರಿಪ್ಟಿವ್ ಆಲ್ಸೋ. ಈಗಾಗಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಈ ಗ್ರಾಮರಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೊನೆಯ ಭಾಗದಲ್ಲಿ ಎಲ್ಲ ಗ್ರಾಮರ್ ಟಾಪಿಕ್ಸ್ ಮುಗಿದ ಮೇಲೆ ಅದನ್ನು ಯಾವ ಟಾಪಿಕ್ಸ್ ಉಳಿದಿರ್ತಾವ ಅವುಗಳನ್ನು ಆ ಹಂತದಲ್ಲಿ ಹೇಳ್ತೀವಿ. ಈಗ ನಾವು ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ದಲ್ಲಿ ಮೊದಲ ಹೇಳುವುದು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್. ನಿಮಗೆ ಗೊತ್ತಿದೆ, ವೊಕ್ಯಾಬ್ಯುಲರಿ ಮೇಲೆ ಬಹಳಷ್ಟು ಕ್ವಶನ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರ್ತಾವೆ. ಹೀಗಾಗಿ ಅದನ್ನು ನಾವು ಮೈಂಡ್ನಲ್ಲಿ ಇಟ್ಕೊಂಡು ನಮ್ಮ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ, ಅಂದರೆ ಒಂದೇ ಕ್ಲಾಸ್ನಲ್ಲಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ನಾವು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂಥ ಟಾಪಿಕನ್ನು ತಗೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಟಾಪಿಕ್ಸನ್ನು ತಗೊಳ್ಳೋದು, ಸಿನಾನಿಮ್ಸ್, ಎಂಟಾನಿಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸ್, ಫ್ರೇಸಸ್, ಫ್ರೇಸರ್ ವರ್ಬ್ಸ್, ಲೈಕ್ ದಿಸ್. ಈಗ ನಾನು ಇಡಿಯಮೆಟಿಕ್ ಪೇರ್ಸ್ ಅಂತೇಳಿ ಒಂದು ಟಾಪಿಕನ್ನು ತಗೊಂಡಿದ್ದೇನೆ. ದೀಸ್ ಆರ್ ನಥಿಂಗ್ ಬಟ್ ಇಡಿಯಮ್ಸ್ಗಳನ್ನು ನಾನು ಹಲವಾರು ವಿಡಿಯೋಸ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಇಲ್ಲಿ ಪೇರ್ಸ್ ಬರ್ತಾವೆ, ಅಷ್ಟೇ ಪೇರ್ ಆಗಿ ಬರ್ತಾವೆ. ಇಡಿಯಮ್ ಅಂತಂದರೆ ಎ ಗ್ರೂಪ್ ಆಫ್ ವರ್ಡ್ಸ್ whose meanings are different from literal meaning of the individual words. It has a special meaning. ಅದಕ್ಕೊಂದು ವಿಶೇಷವಾದ ಅರ್ಥ ಇರ್ತದೆ. ಓಕೆ, ಆ ಲಿಟ್ರಲ್ ಮೀನಿಂಗ್ ಏನಿರ್ತದಲ್ಲ ಅದೇ ಅರ್ಥ ಆ ವರ್ಡಿಗೆ ಇರೋದಿಲ್ಲ, ಬೇರೆ ಅರ್ಥ ಇರ್ತದೆ. ಓಕೆ, ಇಲ್ಲಿ ಇಡಿಯಮೆಟಿಕ್ ಪೇರ್ಸ್ ಅಂದರೆ these are the pairs of words which are commonly used together in a fixed order. ಟುಗೆದರ್ ಆಗಿ, ಜೋಡಿಯಾಗಿ ಯೂಸ್ ಆಗ್ತಾವ ಇನ್ ಎ ಫಿಕ್ಸ್ಡ್ ಆರ್ಡರ್ ಟು ಎಕ್ಸ್ಪ್ರೆಸ್ ಅ ಪರ್ಟಿಕ್ಯುಲರ್ ಮೀನಿಂಗ್. ಒಂದು ನಿರ್ದಿಷ್ಟವಾದ ಮೀನಿಂಗನ್ನು ಎಕ್ಸ್ಪ್ರೆಸ್ ಮಾಡೋಕೆ ಅವು ಒಂದು ಫಿಕ್ಸ್ಡ್ ಆರ್ಡರ್ದಲ್ಲಿ ಬಂದು ಪೇರ್ ಆಗಿ ಬರ್ತಾವ. ಓಕೆ, ಅವುಗಳಿಗೆ ನಾವು ಇಡಿಯಮ್ಸ್ ಅಂತ ಕರಿತೀವಿ, ಅಥವಾ ಇಡಿಯಮೆಟಿಕ್ ಪೇರ್ಸ್ ಅಂತ ಕರಿತೀವಿ. ಪೇರ್ ಆಗಿ ಬರ್ತಾವ, ಅದಕ್ಕೆ ಇಡಿಯಮೆಟಿಕ್ ಫ್ರೇಸಸ್ ಅಥವಾ ಪೇರ್ಸ್ ಅಂತ ಕರಿತೀವಿ. ದೀಸ್ ಆರ್ ನಥಿಂಗ್ ಬಟ್ ಇಡಿಯಮ್ಸ್. ಓಕೆ, ಈಗ ಪೇರ್ ಆಗಿದೆ ನೋಡಿ. ಪೇರ್ ಆಫ್ ವರ್ಡ್ಸ್ ವಿಚ್ ಆರ್ ಕಾಮನ್ಲಿ ಯೂಸ್ಡ್ ಟುಗೆದರ್ ಆಗಿ ಯೂಸ್ ಆಗ್ತಾವ, ಜೋಡಿಯಾಗಿ ಯೂಸ್ ಆಗ್ತಾವ. ಓಕೆ, ಬಾಡಿ ಅಂಡ್ ಸೋಲ್, ಅಟ್ ದಿ ಬೆಕ್ ಅಂಡ್ ಕಾಲ್, ಬ್ರೆಡ್ ಅಂಡ್ ಬಟರ್, ನೋಡಿ ಜೋಡಿಯಾಗಿ ಯೂಸ್ ಆಗ್ತಾವ ಇನ್ ಎ ಫಿಕ್ಸ್ಡ್ ಆರ್ಡರ್, ಒಂದೇ ಆರ್ಡರ್ದಲ್ಲಿ. ಅಂದ್ರೆ ಬಟರ್ ಅಂಡ್ ಬ್ರೆಡ್ ಅಂತ ಅಲ್ಲ, ಅರ್ಥ ಏನು, ಬ್ರೆಡ್ ಅಂಡ್ ಬೆಟರ್ ಇನ್ ಎ ಫಿಕ್ಸ್ಡ್ ಆರ್ಡರ್ ಅಂತಾರೆ ಇದಕ್ಕೆ. ಸೋಲ್ ಅಂಡ್ ಬಾಡಿ ಅಲ್ಲ, ಬಾಡಿ ಅಂಡ್ ಸೋಲ್, ಈ ಅರ್ಥದಲ್ಲಿ ಇನ್ ಎ ಫಿಕ್ಸ್ಡ್ ಆರ್ಡರ್ ಟು ಎಕ್ಸ್ಪ್ರೆಸ್ ಅ ಪರ್ಟಿಕ್ಯುಲರ್ ಮೀನಿಂಗ್. ಈ ಬ್ರೆಡ್ ಅಂಡ್ ಬಟರ್, ಈಗ ಬೆಣ್ಣೆ ಅನ್ನೋದು ಮೀನಿಂಗ್ ಇರೋದಿಲ್ಲ ಇಲ್ಲಿ, ಅದಕ್ಕೆ ಇದಕ್ಕೆ ಇಡಿಯಮ್ ಅಂತ ಹೇಳೋದು. ಬೇರೆ ಮೀನಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತದೆ. ಸೋಲ್ ಅಂದ್ರೆ ಆತ್ಮ ಮೀನಿಂಗ್ ಇರೋದಿಲ್ಲ ಇಲ್ಲಿ, ಬೇರೆ ಮೀನಿಂಗ್ ಇರ್ತದೆ. ಬಾಡಿ ಅಂದ್ರೆ ದೇಹ ಮೀನಿಂಗ್ ಇರೋದಿಲ್ಲ, ಬೇರೆ ಮೀನಿಂಗ್ ಇರ್ತದೆ. ದಟ್ ಈಸ್ ಕಾಲ್ಡ್ ಇಡಿಯಮ್. ಓಕೆ,
ಈಗ ಇಡಿಯಮೆಟಿಕ್ ಪೇರ್ಸ್ ಅನ್ನ ನೋಡು, ಇವು ಬಹಳ ಇಂಪಾರ್ಟೆಂಟ್. ಡೇ ಟು ಡೇ ಲೈಫ್ದಲ್ಲಿ ಇವುಗಳನ್ನು ಕಾಮನ್ ಆಗಿ ಬಳಕೆ ಮಾಡ್ತಾನೆ ಇರ್ತಾರೆ. ಓಕೆ, ನಾವು ಗ್ರಾಮರನ್ನು ಕಲಿಸುವುದರ ಜೊತೆಗೆ ಇಂಗ್ಲೀಷನ್ನು ಹೇಗೆ ಮಾತಾಡಬೇಕು ಅನ್ನೋದನ್ನು ಸಹಿತ ನಾನು ಇಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಇದು ಬೋತ್ ಗ್ರಾಮರ್ ಟೀಚಿಂಗ್ ಆಸ್ ವೆಲ್ ಆಸ್ ಸ್ಪೋಕನ್ ಇಂಗ್ಲಿಷ್. ಓಕೆ, ಎರಡೂ ನಡೀತಿರ್ತದೆ. ಬ್ರೆಡ್ ಆ್ಯಂಡ್ ಬಟರ್ ಅಂದ್ರೆ ಮಟೀರಿಯಲ್ ವೆಲ್ಫೇರ್ ಅಂತ, ಭೌತಿಕ ಒಂದು ಸಂಪತ್ತು, ಬ್ರೆಡ್ ಆ್ಯಂಡ್ ಬಟರ್ ಅಂತ. ಮಟೀರಿಯಲ್ ವೆಲ್ಫೇರ್, ಭೌತಿಕವಾಗಿ ಸಂತೋಷದಿಂದ ಇರುವುದು. ಇದಕ್ಕೇನಂತಾರ? ಬ್ರೆಡ್ ಆ್ಯಂಡ್ ಬಟರ್. ಬ್ರೆಡ್ ಆ್ಯಂಡ್ ಬಟರ್ ಮೀನಿಂಗ್, ವರ್ಡ್ಸ್ ಲಿಟ್ರಲ್ ಮೀನಿಂಗ ಬೇರೆ, ಇಲ್ಲಿರುವಂಥ ಅದು ಎಕ್ಸ್ಪ್ರೆಸ್ ಮಾಡುವಂಥ ಪರ್ಟಿಕ್ಯುಲರ್ ಮೀನಿಂಗನೇ ಬೇರೆ. ಇದಕ್ಕೆ ಇಡಿಯಮ್ ಅಂತ ಕರಿತೀವಿ. ಬಾಡಿ ಆ್ಯಂಡ್ ಸೋಲ್ ಅಂದ್ರೆ ಎಂಟೈರ್ಲಿ, ಹೋಲಿ ಅಂತೀವಿ ನೋಡಿ, ಹೋಲಿ, WHOLLY, ಹೋಲಿ, ಕಂಪ್ಲೀಟ್ಲಿ, ಎಂಟೈರ್ಲಿ ಅಂತ ಹೇಳಿದಾಗ. ಓಕೆ, ಬಾಡಿ ಆ್ಯಂಡ್ ಸೋಲ್ ಅಂತೀವಿ. ಹಿ ಡಿಸ್ಕ್ರೈಬ್ಡ್ ದ ಟಾಪಿಕ್ ಬಾಡಿ ಆ್ಯಂಡ್ ಸೋಲ್ ಈ ಅರ್ಥದಲ್ಲಿ, ಕಂಪ್ಲೀಟ್ಲಿ. ದೆನ್ ಎಟ್ ದಿ ಬೆಕ್ ಆ್ಯಂಡ್ ಕಾಲ್ ನೋಡಿ, BECK, ಬ್ಯಾಕ್ ಅಲ್ಲ, BECK, ಬೆಕ್ ಆ್ಯಂಡ್ ಕಾಲ್ ಮೀನ್ಸ್ ಬಿ ರೆಡಿ ಎಟ್ ದಿ ಸರ್ವಿಸ್. ಇನ್ನೊಬ್ಬರ ಒಂದು ಆರ್ಡರ್ಸ್ಗಳನ್ನು ಫಾಲೋ ಮಾಡಾಕ ರೆಡಿ ಆಗಿರೋದು. ಬಿ ರೆಡಿ ಟು ಸರ್ವ್ ವಾಟ್ ಅದರ್ಸ್ ಸೇ. ಇನ್ನೊಬ್ಬರು ಅಥವಾ ಬೇರೆಯವರು ಏನು ಹೇಳ್ತಾರ, ಯಾವ ಕಮಾಂಡನ್ನು ನಮಗೆ ಮಾಡ್ತಾರ, ಯಾವ ಆರ್ಡರನ್ನು ನಮಗೆ ಮಾಡ್ತಾರ, ಅದನ್ನು ಪಾಲಿಸಕ್ಕೆ ರೆಡಿಯಾಗಿರೋದು. ಈಗ ಗುಲಾಮರು ಅನ್ನೋ ಅರ್ಥನೂ ನಾವು ತಗೊಳ್ಬಹುದು. ಇನ್ನೊಬ್ರು ಏನು ಹೇಳ್ತಾರ ಅಥವಾ ಅವರ ಮೇಲಿನವರು, ಮಾಲಕರು ಅಂತೀವಲ್ಲ, ಏನು ಹೇಳ್ತಾರ ಅದನ್ನ ಆ ಕೆಲಸ ಮಾಡಕ್ಕೆ ಯಾವಾಗಲೂ ಸದಾ ಸಿದ್ಧನಾಗಿರೋದು. ಅದಕ್ಕೇನಂತಾರೆ? ಎಟ್ ದಿ ಬೆಕ್ ಆ್ಯಂಡ್ ಕಾಲ್ ಅಂತಾರೆ. ಬಿ ರೆಡಿ ಎಟ್ ದಿ ಸರ್ವಿಸ್. ಅದು ಪಾಸಿಟಿವ್ ಅರ್ಥದಲ್ಲಿನೂ ಬಳಕೆ ಮಾಡ್ಬೋದು. ಹಿ ಈಸ್ ಎಟ್ ದಿ ಬೆಕ್ ಆ್ಯಂಡ್ ಕಾಲ್ ಆಫ್ ಹಿಸ್ ಮಾಸ್ಟರ್. Whatever his master tells, he is ready to serve him. He is ready to carry out his orders. Okay, at the beck and call, be ready at the service. Note, bread and butter, material welfare, body and soul entirely. At the beck and call, be ready at the service. Next, to play ducks and drakes. Actually names of birds, ducks and drakes, but meaning ಬೇರೆ. ಟು ವೇಸ್ಟ್ ಮನಿ ಅಂತ ಹೇಳಿದ, ಹಣವನ್ನು ಹಾಳು ಮಾಡೋದು. ಓಕೆ, ಹಿ ಪ್ಲೇಡ್ ಡಕ್ಸ್ ಅಂಡ್ ಡ್ರೇಕ್ಸ್, ಹಿ ವೇಸ್ಟೆಡ್ ಮನಿ ಅಂತ ಹೇಳಿದಾಗ, ಇವುಗಳನ್ನು ಸಾಂದರ್ಭಿಕವಾಗಿ ನಾವು ನಮ್ಮ ಕಾನ್ವರ್ಜೇಷನ್ದಲ್ಲಿ ಯೂಸ್ ಮಾಡಿದಾಗ ನಮ್ಮ ಒಂದು ಕಾನ್ವರ್ಜೇಷನ್ ಅಥವಾ ಇಂಗ್ಲಿಷ್ ಭಾಳ ಬ್ಯೂಟಿಫುಲ್ ಆಗಿ ಇರ್ತದೆ. ಓಕೆ, ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ನಮಗೆ ಬಹಳಷ್ಟು ಇಡಿಯಮ್ಸ್ಗಳು ಗೊತ್ತಿದಾವ ಅಂತ ತಿಳ್ಕೊಂಡು ಕಂಟಿನ್ಯೂಸ್ ಆಗಿ ಫ್ರೀಕ್ವೆಂಟ್ ಆಗಿ ಅವುಗಳನ್ನು ಯೂಸ್ ಮಾಡಬಾರ್ದು. ನಾವು ಸಾಂದರ್ಭಿಕವಾಗಿ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅಂಥ ಸಂದರ್ಭದಲ್ಲಿ ಮಾತ್ರ ಏನು ಮಿತವಾಗಿ ಅವುಗಳನ್ನು ಬಳಕೆ ಮಾಡಬೇಕು. ಓಕೆ, ಟು ಪ್ಲೇ ಡಕ್ಸ್ ಅಂಡ್ ಡ್ರೇಕ್ಸ್ ಮೀನ್ ಟು ವೇಸ್ಟ್ ಮನಿ. ಟು ಫೈರ್ ಅಂಡ್ ವಾಟರ್, ಟು ಎವ್ರಿ ಸಾರ್ಟ್ ಆಫ್ ಡಿಫಿಕಲ್ಟಿ ಅಂತ. ಒಂದೊಂದು ಇಡಿಯಮ್ಸ್ ಆ ವರ್ಡ್ಸ್ ಮೇಲೆನೆ ನಾವು ತಿಳ್ಕೊಳ್ಬಹುದು ಏನು ಅರ್ಥ ಇರ್ಬೋದು ಇದಕ್ಕಂತೇಳಿ, ಆಲ್ಟರ್ನೇಟಿವ್ಸ್ ಕೊಟ್ಟಾಗ, ಆಪ್ಷನ್ಸ್ಗಳನ್ನು ಕೊಟ್ಟಾಗ. ಈಗ ನೋಡಿ, ಫೈರ್, ವಾಟರ್, ಎವ್ರಿ ಸಾರ್ಟ್ ಆಫ್ ಡಿಫಿಕಲ್ಟಿ, ಥ್ರೂ ಎವ್ರಿ ಸಾರ್ಟ್ ಆಫ್ ಡಿಫಿಕಲ್ಟಿ, ಎವ್ರಿ ಕೈಂಡ್ ಆಫ್ ಡಿಫಿಕಲ್ಟಿ, ಎಲ್ಲ ಒಂದು ಸಂದರ್ಭಗಳಲ್ಲಿ, ಎಲ್ಲ ಒಂದು ಕಠಿಣ ಸಂದರ್ಭಗಳಲ್ಲಿ ಅಂತ ಅಂದಂಗದು. ಎಲ್ಲ ಕಠಿಣ ಸಂದರ್ಭಗಳಲ್ಲಿ ಥ್ರೂ ಫೈರ್ ಆ್ಯಂಡ್ ವಾಟರ್, ಥ್ರೂ ಎವ್ರಿ ಸಾರ್ಟ್ ಆಫ್ ಡಿಫಿಕಲ್ಟಿ, ಎಂಥ ಸಮಸ್ಯೆ ಇರಲಿ, ಎಂಥದ್ದೇ ಸಮಸ್ಯೆ ಇರಲಿ ಅನ್ನೋ ಅರ್ಥ.
Okay, see, like this, through fire and water, through every sort of difficulty. Flesh and blood. Flesh and blood ಅಂದ್ರೆ ಹ್ಯೂಮನ್ ನೇಚರ್, ಮಾನವನ ಸ್ವಭಾವ. ನೇಚರ್, ಫ್ಲೆಶ್ ಅಂಡ್ ಬ್ಲಡ್ ಅಂತಾರೆ, ಮಾನವನ ಸ್ವಭಾವ. ಈ ರೀತಿ ಟು ಪ್ಲೇ ಡಕ್ಸ್ ಅಂಡ್ ಡ್ರೇಕ್ಸ್ ಮೀನ್ಸ್ ಟು ವೇಸ್ಟ್ ಮನಿ. ಥ್ರೂ ಫೈರ್ ಅಂಡ್ ವಾಟರ್, ಥ್ರೂ ಎವ್ರಿ ಸಾರ್ಟ್ ಆಫ್ ಡಿಫಿಕಲ್ಟಿ. ಫ್ಲೆಶ್ ಅಂಡ್ ಬ್ಲಡ್, ಹ್ಯೂಮನ್ ನೇಚರ್. ನೆಕ್ಸ್ಟ್, ಈ ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್. ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಅಂದ್ರೆ ಇರ್ರೆಗ್ಯುಲರ್ಲಿ, ಅನಿಯಮಿತವಾಗಿ, ನಿಯಮಿತವಾಗಿ ಇಲ್ಲದೆ ಇರೋ, ಇರ್ರೆಗ್ಯುಲರ್ಲಿ. ನೋಡ್ರಿ, ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್, ಇರ್ರೆಗ್ಯುಲರ್ಲಿ. ಹಿ ಕಮ್ಸ್ ಟು ಸ್ಕೂಲ್ ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಅಂತಾರೆ, ಅನಿಯಮಿತವಾಗಿ ಯಾವಾಗಾದ್ರೂ ಒಮ್ಮೆ ಬರೋದು. ಈಗ ಈ ಟಾಪಿಕ್ ಅನ್ನು ಓದುವಾಗ ಒಂದೇ ಟಾಪಿಕ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬಾರ್ದು. ಇಲ್ಲಿನೂ ಸಹಿತ ನೋಡ್ರಿ, ರೆಗ್ಯುಲರ್, ಇರ್ರೆಗ್ಯುಲರ್, ಇಲ್ಲಿ ಒಂದು ಪ್ರಿಫಿಕ್ಸ್ ಅನ್ನು ಕಲಿತೀರಿ ನೀವು. ರೆಗ್ಯುಲರ್ಗೆ ಪ್ರಿಫಿಕ್ಸ್ ಯಾವುದು ಯೂಸ್ ಮಾಡ್ಬೇಕಂತ ನಮಗೆ ಗೊತ್ತಾಗಬೇಕು. ಇರ್ರೆಗ್ಯುಲರ್, ಇದನ್ನ ಓದುವಾಗ ಈ ಟಾಪಿಕ್ ಮೇಲೇನೂ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕು. ನೀವು ಒಂದು ಟಾಪಿಕ್ ಅನ್ನ ಕಲಿಯುವಾಗ ಮತ್ತೆ ಯಾವ ಟಾಪಿಕ್ ಅನ್ನ ಆ ಚಾಪ್ಟರ್ದಲ್ಲಿ ಕಲಿಬಹುದು, ಆ ಚಾಪ್ಟರ್ ಕಲಿತಾನ ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಇವು ವೆರಿ ಶಾರ್ಟ್ ಟೈಮ್ದಲ್ಲಿ ನೀವು ಬಹಳಷ್ಟು ವಿಷಯಗಳನ್ನ ಕಲಿತೀರಿ. ಹೀಗೆ ಮಾಡೋದ್ರಿಂದ ಒಂದು ಟಾಪಿಕ್ ಅನ್ನು ಓದುವಾಗ ಹಲವಾರು ರೀತಿಯಲ್ಲಿ ಯೋಚನೆ ಮಾಡ್ಬೇಕು. ಮತ್ತೆ ಬೇರೆ ಯಾವ ಟಾಪಿಕ್ ಅನ್ನ ನಾ ಈ ಚಾಪ್ಟರ್ ಮೂಲಕ ಕಲಿತಾ ಹೋಗ್ಬಹುದು ಅನ್ನೋದನ್ನ ನೆನಪಿನಲ್ಲಿಡ್ಬೇಕು. ಸೊ ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್, ಇರ್ರೆಗ್ಯುಲರ್ಲಿ. ಫೈರ್ ಅಂಡ್ ಫ್ಯೂರಿ, ಆಗಲೇ ನೋಡ್ರಿ ಫೈರ್ ಅಂಡ್ ವಾಟರ್ ಅಂತ ಬಂದಿತ್ತು. ಈ ಫೈರ್ ಅಂಡ್ ಫ್ಯೂರಿ, ಎಂಥೂಜಿಯಾಸಮ್, ಅತ್ಯುತ್ಸಾಹ, ಉತ್ಸಾಹ. ಫೈರ್ ಅಂಡ್ ಫ್ಯೂರಿ ಅಂತಾರ ಅದಕ್ಕೆ. ಫೈರ್ ಅಂಡ್ ಫ್ಯೂರಿ, ಉತ್ಸಾಹ, ಎಂಥೂಜಿಯಾಸಮ್. ನೋಡ್ರಿ, ಸ್ಪೆಲ್ಲಿಂಗ್ನು ನೀವು ತಿಳ್ಕೋತ ಹೋಗ್ಬೇಕು. ಮೇಲಿಂದ ಮೇಲೆ ಇಂಥ ವರ್ಡ್ಸ್ಗಳು ಬಂದಾಗ ಆಟೋಮೆಟಿಕ್ ಆಗಿ ಸ್ಪೆಲ್ಲಿಂಗ್ಸ್ನು ನೆನಪುಳಿತಾ ಹೋಗ್ತಾವ. ಬೈ ಹುಕ್ ಆರ್ ಕ್ರೂಕ್, ಬೈ ಫೇರ್ ಆರ್ ಫೌಲ್ ಮೀನ್ಸ್, ಯಾವುದೇ ಮಾರ್ಗದಿಂದ ಆದ್ರೂ ಆಗ್ಲಿ. ಬೈ ಫೇರ್ ಅಂದ್ರೆ ಗುಡ್, ಬೈ ಆರ್ ಫೌಲ್ ಮೀನ್ಸ್ ಬ್ಯಾಡ್, ಅದು ಒಳ್ಳೆಯ ದಾರಿಯಿಂದ ಆದ್ರೂ ಆಗ್ಲಿ, ಕೆಟ್ಟ ದಾರಿಯಿಂದ ಆದ್ರೂ ಆಗ್ಲಿ ಅನ್ನೋ ಅರ್ಥ. ಈಗ ಮಾತಾಡ್ತಿರ್ತಾರ ನೋಡ್ರಿ, ಈ ಸಲ ಬೈ ಹುಕ್ ಆರ್ ಕ್ರೂಕ್ ಐ ವಿಲ್ ಪಾಸ್ ದ ಎಕ್ಸಾಮ್ ಅಂತಿರ್ತಾರ. ಇವನ್ ಯಾವಾಗ ಅಂತ ಹೇಳ್ತಿರ್ತಾರಂದ್ರ ಅವ್ರಿಗೆ ಈ ಪದದ ಅರ್ಥ ಗೊತ್ತಿರೋದಿಲ್ಲ. ಐ ಮೀನ್ ಈ ಇಡಿಯಮೆಟಿಕ್ ಪೇರ್ಸದ ಅರ್ಥ ಗೊತ್ತಿರೋದಿಲ್ಲ. ನೋಡ್ರಿ, ಅದು ಅನ್ಯಾಯದಿಂದಾರು ಆಗ್ಲಿ, ನ್ಯಾಯದಿಂದಾರು ಆಗ್ಲಿ ಅನ್ನೋ ಅರ್ಥದಲ್ಲಿ ಇರ್ತತ. ಅಂದ್ರೆ ಎಕ್ಸಾಮ್ ಅನ್ನ ಅನ್ಯಾಯದಿಂದಾದ್ರೂ ಪಾಸ್ ಆಗ್ತೀನ ಅನ್ನೋ ಅರ್ಥವನ್ನ ಕೊಡ್ತಿರ್ತಾರ ಅವ್ರು. ಹಂಗ ಹೇಳುವಂಗಿಲ್ಲಲ್ಲ, ಅನ್ಯಾಯದಿಂದ ಹೆಂಗ್ ಪಾಸ್ ಆಗ್ತೀರಿ, ಅದು ಅವರಿಗೆ ಹೇಳೋರಿಗೆ ಅರ್ಥ ಗೊತ್ತಿರೋದಿಲ್ಲ ಅಂತ ಅರ್ಥ ಅದು. ಅದಕ್ಕಾಗಿ ಕಾಮನ್ ಆಗಿ ಬಳಕೆಯಲ್ಲಿ ಇರ್ತತ. ಅದಕ್ಕಾಗಿ ಬೈ ಹುಕ್ ಆರ್ ಕ್ರೂಕ್ ಅಂದ್ಬಿಡ್ತಾರ, ರೂಢಿಯಾಗಿ ಬಂದ್ಬಿಟ್ಟಿರ್ತತ ಅದು. ಬೈ ಹುಕ್ ಆರ್ ಕ್ರೂಕ್ ಐ ವಿಲ್ ಗೆಟ್ ಸಕ್ಸಸ್ ಅಂತ ಹೇಳೋದು. ಬೈ ಹುಕ್ ಆರ್ ಕ್ರೂಕ್ ಮೀನ್ಸ್ ಒಳ್ಳೆಯ ದಾರಿಯಿಂದ ಆಗ್ಲಿ, ಕೆಟ್ಟ ದಾರಿಯಿಂದ ಆದ್ರೂ ಆಗ್ಲಿ, ನ್ಯಾಯದಿಂದ ಆದ್ರೂ ಆಗ್ಲಿ, ಅನ್ಯಾಯದಿಂದ ಆದ್ರೂ ಆಗ್ಲಿ ಅನ್ನೋ ಅರ್ಥ. ಬೈ ಫೇರ್ ಅಂಡ್ ಫೌಲ್. ಫೌಲ್ ಅಂದ್ರೆ ಕೆಟ್ಟ, ಫೌಲ್ ಸ್ಮೆಲ್ ಅಂತಾರ ನೋಡಿ. ಫೇರ್ ಅಂದ್ರೆ ಬ್ಯೂಟಿಫುಲ್, ಆ ಅರ್ಥದಲ್ಲಿ ಪಾಸಿಟಿವ್ ಮೀನಿಂಗ್. ನೆಕ್ಸ್ಟ್, ಹಾರ್ಟ್ ಅಂಡ್ ಸೋಲ್, ಅರ್ನೆಸ್ಟ್ಲಿ, ಹಾರ್ಟ್ ಅಂಡ್ ಸೋಲ್. ನಾವು ವಿ ಹಿಯರ್ ಸಚ್ ವರ್ಡ್ಸ್ ಲೈಕ್ ಹೃದಯ ಮತ್ತು ಮನಸ್ಸಿನಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಿರ್ತಾರಲ್ಲ, ಆ ಅರ್ಥದಲ್ಲಿ ಹಾರ್ಟ್ ಅಂಡ್ ಸೋಲ್. ಹೃದಯ ಮತ್ತು ಮನಸ್ಸಿನಿಂದ ಕೆಲಸ ಮಾಡೋದಂದ್ರೆ ಅರ್ಥ ಇಲ್ಲಿ ಬಹಳ ಗಂಭೀರತೆಯಿಂದ ಕೆಲಸ ಮಾಡೋದು. ಅರ್ನೆಸ್ಟ್ಲಿ ಅಂದ್ರೆ ಗಂಭೀರತೆಯಿಂದ, ನೀಟಾಗಿ, ಹುಷಾರಾಗಿ, ಬಹಳ ಹುಷಾರಾಗಿ ಕೆಲಸ ಮಾಡೋದು. ಓಕೆ, ಅರ್ನೆಸ್ಟ್ಲಿ, ಸೀರಿಯಸ್ಲಿ ಅಂತ. ಹಾರ್ಟ್ ಅಂಡ್ ಸೋಲ್.
See, by fits and starts, irregularly. Fire and fury, enthusiasm. By hook or crook, by fair or foul means. Heart and soul, earnestly. Next, kith and kin, blood relation, ರಕ್ತ ಸಂಬಂಧ, ಕಿತ್ ಅಂಡ್ ಕಿನ್ ಅಂತ ಬಹಳ ಕಾಮನ್ ಆಗಿ ಬಳಕೆಯಲ್ಲಿರ್ತಾವ. ಹೇಳಿದ್ನಲ್ಲ, ದೀಸ್ ಆರ್ ಇಡಿಯಮೆಟಿಕ್ pairs or words, pairs of words which are commonly used together in a fixed order to express or to give a particular meaning. Okay, fixed ಒಂದು ಡೆಫಿನಿಷನ್ ಇದೆ ಅದಕ್ಕೆ. ಕಿತ್ ಅಂಡ್ ಕಿನ್ ಅಂದ್ರೆ ಬ್ಲಡ್ ರಿಲೇಷನ್. ಬೈ ಲೀಪ್ಸ್ ಅಂಡ್ ಬೌಂಡ್ಸ್ ಅಂತ ಬಹಳ ಕಾಮನ್ ಆಗಿ ಯೂಸ್ ಆಗ್ತದೆ. ಬೈ ಲೀಪ್ಸ್ ಅಂಡ್ ಬೌಂಡ್ಸ್, ರ್ಯಾಪಿಡ್ಲಿ, ಪರಿಣಾಮಕಾರಿಯಾಗಿ, ತೀವ್ರಗತಿಯಿಂದ, ಬೈ ಲೀಪ್ಸ್ ಅಂಡ್ ಬೌಂಡ್ಸ್ ಅಂತಾರೆ ಅದಕ್ಕೆ. ಓಕೆ, ಓವರ್ ಹೆಡ್ ಅಂಡ್ ಇಯರ್ಸ್, ಎಕ್ಸೆಸಿವ್ಲಿ. ಓವರ್ ಹೆಡ್ ಅಂಡ್ ಇಯರ್ಸ್ ಅಂದ್ರೆ ಎಕ್ಸೆಸಿವ್ಲಿ, ಅತಿಯಾಸೆಯಿಂದ ಅಥವಾ ಅತಿಯಾಗಿ ಅಂತ. ಅತಿಯಾಸೆಯಿಂದ ಅಲ್ಲ, ಅತಿಯಾಗಿ. ಎಕ್ಸೆಸಿವ್ ಆಗಿ ಅದನ್ರಿ ಅವ, ಎಕ್ಸೆಸಿವ್ ಆಗಿ ಆಕ್ಟ್ ಮಾಡ್ತಾನ್ರಿ ಅಂತಾರ ನೋಡ್ರಿ. ಬಹಳ ಅತಿಯಾಗಿ, ಎಕ್ಸೆಸಿವ್, ಊಟ ಬಹಳ ಎಕ್ಸಸ್ ಆಯ್ತ್ರಿ ಅಂತ, ಹೆಚ್ಚಿನದು ಅಂತ ಅರ್ಥದಲ್ಲಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಬಳಕೆ ಆಗುತ್ತ. ಎಕ್ಸೆಸಿವ್ಲಿ ಅಂದ್ರೆ ಅತಿಯಾಗಿ. ಅದು ಇಡಿಯಮೆಟಿಕ್ ಯಾವುದು? ಇಡಿಯಮೆಟಿಕ್ ಪೇರ್ಸ್, ಓವರ್ ಹೆಡ್ ಅಂಡ್ ಇಯರ್ಸ್. ನೋಡ್ರಿ, ಅವು ಬಹಳ ಪೇರ್ ಆಗಿನೇ ಬಂದಾವ ಎಲ್ಲಾ ಇಡಿಯಮ್ಸ್. ಓವರ್ ಹೆಡ್ ಅಂಡ್ ಇಯರ್ಸ್, ಎಕ್ಸೆಸಿವ್ಲಿ. ಕಾನ್ಸಂಟ್ರೇಟ್ ಆನ್ ಸ್ಪೆಲ್ಲಿಂಗ್ಸ್ ಆಲ್ಸೋ. ಇನ್ಸ್ ಅಂಡ್ ಔಟ್ಸ್, ಫುಲ್ ಪರ್ಟಿಕ್ಯುಲರ್ಸ್, ಇನ್ಸ್ ಅಂಡ್ ಔಟ್ಸ್, ಫುಲ್ ಡಿಟೇಲ್ಸ್ ಅನ್ನಂಗ. ದ ಪೊಲೀಸ್ ಇನ್ವೆಸ್ಟಿಗೇಟೆಡ್ ಇನ್ಸ್ ಅಂಡ್ ಔಟ್ಸ್ ಆಫ್ ದಿ ಕೇಸ್ ಅಂತಾರ. ಆ ಕೇಸದ ಇನ್ಸ್ ಅಂಡ್ ಔಟ್ಸ್ ಎಲ್ಲವನ್ನ, ಆಲ್ ಡೀಟೇಲ್ಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡಿದ್ರು ಅನ್ನೋ ಅರ್ಥ. ಇನ್ಸ್ ಅಂಡ್ ಔಟ್ಸ್, ಫುಲ್ ಪರ್ಟಿಕ್ಯುಲರ್ಸ್, ಫುಲ್ ಡಿಟೇಲ್ಸ್, ಕಂಪ್ಲೀಟ್ ಡಿಟೇಲ್ಸ್. ಕಿತ್ ಅಂಡ್ ಕಿನ್, blood relation. By leaps and bounds, rapidly. Overhead and ears, excessively. Ins and outs, full particulars. ಇವು ಎಕ್ಸಾಮ್ಗೆ ಒಂದು ಕ್ವಶನ್ ಇದ್ದೇ ಇರ್ತದ. ಅದಕ್ಕಾಗಿ ಇಷ್ಟೇ ಇಲ್ಲ, ಇನ್ನೂ ಬಹಳ ಅದಾವ. ಅವುಗಳನ್ನ ಎಲ್ಲವನ್ನೂ ಹೇಳ್ತೀನಿ. ಅದರಲ್ಲೇನೆ ಬಂದೇ ಬರ್ತಾವ, ಮತ್ ಬೇರೆ ಎಲ್ಲಿಂದನೂ ಬರೋಲ್ಲ. ಮ್ಯಾಕ್ಸಿಮಮ್ 100 ವರ್ಡ್ಸ್ ಆಗ್ತಾವ, 120 ವರ್ಡ್ಸ್ ಆಗ್ತಾವ. ಇಡಿಯಮೆಟಿಕ್ ಫ್ರೇಸಸ್ ಅದಾವ, ಅವೇ ಬರ್ತಾವ ಎಕ್ಸಾಮ್, ಅದ್ರೊಳಗೇನೆ ಬರ್ತಾವ. ನೆಕ್ಸ್ಟ್, ಅಂಡರ್ ಲಾಕ್ ಅಂಡ್ ಕೀ ಇನ್ ಎ ಸೇಫ್. ಆ ಒಂದು ಏನು ಪೇರ್ ದಿಂದನೇ ನಾವು ಗೊತ್ತು ಮಾಡ್ಕೊಳ್ಬೇಕು, ಮೀನಿಂಗ್ ಅನ್ನ ತಿಳ್ಕೊಳ್ಬಹುದು. ಅಂಡರ್ ಲಾಕ್ ಅಂಡ್ ಕೀ, ಮನೆ ಲಾಕ್ ಮಾಡ್ಕೊಂಡು ಹೋಗ್ತೀವಿ. ಎದಕ್ ಹೋಗ್ತೀವಿ ಲಾಕ್ ಮಾಡ್ತೀವಿ? ಸೇಫ್ ಆಗಿರ್ಲಿ ಅಂತೇಳಿ. ಆ ಅರ್ಥ ತಿಳ್ಕೊಂಡು ನಾವು ಮೀನಿಂಗ್ ಅನ್ನ ಫೈಂಡ್ ಔಟ್ ಮಾಡಬಹುದು ಸಮ್ಟೈಮ್ಸ್, ಆಪ್ಷನ್ಸ್ ಕೊಟ್ಟಾಗ. ಓಕೆ, ಅಂಡರ್ ಲಾಕ್ ಅಂಡ್ ಕೀ ಮೀನ್ಸ್ ಇನ್ ಎ ಸೇಫ್, ಸುರಕ್ಷತೆಯಲ್ಲಿ ಅಂದಂಗ. ದೆನ್ ಲ್ಯಾಟಿನ್ ಅಂಡ್ ಗ್ರೀಕ್. ಲ್ಯಾಟಿನ್ ಅಂಡ್ ಗ್ರೀಕ್ ಅನ್ಇಂಟೆಲಿಜಿಬಲ್. ಈ ಲ್ಯಾಟಿನ್ ಅಂಡ್ ಗ್ರೀಕ್ ಬಹಳ ಕಷ್ಟದ ಭಾಷೆಗಳು ಅಂತ ಕರೆಯಲ್ಪಡ್ತಾವೆ. ಅಂದ್ರ ಕಲಿಯಕ್ ಬಹಳ ಕಷ್ಟ ಆಗುತ್ತಾವು ಅವುಗಳನ್ನ. ಅದಕ್ಕಾಗಿ ಇದು ಇಡಿಯಮ್ ಏನ್ ರೂಢಿ ಇದೆ ಅಂತಂದ್ರ, ದಿಸ್ ಸಬ್ಜೆಕ್ಟ್ ಈಸ್ ಲ್ಯಾಟಿನ್ ಅಂಡ್ ಗ್ರೀಕ್ ಟು ಮೀ ಅಂತಿರ್ತಾರ. ಈ ಸಬ್ಜೆಕ್ಟ್ ನನಗೆ ಲ್ಯಾಟಿನ್ ಅಂಡ್ ಗ್ರೀಕ್ ಅಂತಂದ್ರೆ ಬಹಳ ಡಿಫಿಕಲ್ಟ್ ಇದೆ ಅಂತ. ಅನ್ಇಂಟೆಲಿಜಿಬಲ್ ಅಂತ, ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಟ್ ಅಂತ ಅರ್ಥ. ಐ ಕೆನಾಟ್ ಗ್ರಾಪ್ಸ್ ಇಟ್ ಅಂತ ಅರ್ಥ. ಓಕೆ, ಲ್ಯಾಟಿನ್ ಅಂಡ್ ಗ್ರೀಕ್ ಅಂತಂದ್ರೆ, ಲ್ಯಾಟಿನ್ ಅಂಡ್ ಗ್ರೀಕ್ ಅಂದ್ರ ಅದೇ ಲ್ಯಾಟಿನ್ ಗ್ರೀಕ್ ಅಂತಾನೆ ಅಲ್ಲ. ಇದರ ಇಡಿಯಮೆಟಿಕ್ ಪೇರ್ಸ್ ದ ಮೀನಿಂಗ್ ಏನಂತಂದ್ರ ಅನ್ಇಂಟೆಲಿಜಿಬಲ್, ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದಂಗ. ಯಾಕಂದ್ರ ಲ್ಯಾಟಿನ್ ಅಂಡ್ ಗ್ರೀಕ್ ಅವು ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅಲ್ಲ, ಆ ಅರ್ಥದಲ್ಲಿನೂ ತಗೊಳ್ಬಹುದು. ಆಡ್ಸ್ ಅಂಡ್ ಎಂಡ್ಸ್ ಅಂದ್ರೆ ಬಿಟ್ಸ್, ತುಣುಕುಗಳು. ಆಡ್ಸ್ ಅಂಡ್ ಎಂಡ್ಸ್, ಆಡ್ಸ್ ಅಂಡ್ ಎಂಡ್ಸ್, ಬಿಟ್ಸ್. ಪ್ರಾಸ್ ಅಂಡ್ ಕಾನ್ಸ್, ಫಾರ್ ಅಂಡ್ ಅಗೇನೆಸ್ಟ್, ಅನುಕೂಲಗಳು ಅನಾನುಕೂಲಗಳು, ಪ್ರಾಸ್ ಅಂಡ್ ಕಾನ್ಸ್ ಅಂತಾರೆ.
ಕಾಮನ್ ಆಗಿ ಬಳಕೆ ಆಗುತ್ತೆ ನೋಡ್ರಿ. ಇದರ ಅನುಕೂಲತೆಗಳು ಯಾವ್ಯಾವು, ಅನಾನುಕೂಲತೆಗಳು ಯಾವ್ಯಾವು, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಇದರ ಉಪಯೋಗಗಳು ಯಾವ್ಯಾವು, ಯಾವುದು ಉಪಯೋಗ ಆಗುದಿಲ್ಲ. ಓಕೆ, ಫಾರ್ ಅಂಡ್ ಪರವಾಗಿ ಮತ್ತು ವಿರೋಧವಾಗಿ ಅಂದ ಅರ್ಥದಲ್ಲಿ. ಪ್ರಾಸ್ ಅಂಡ್ ಕಾನ್ಸ್, ಫಾರ್ ಅಂಡ್ ಅಗೇನ್ಸ್ಟ್. ಟೈಮ್ ಅಂಡ್ ಟೈಡ್, ಕೋರ್ಸ್ ಆಫ್ ಟೈಮ್. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂತಾರ ನೋಡಿ. ಟೈಮ್ ಅಂಡ್ ಟೈಡ್, ಕೋರ್ಸ್ ಆಫ್ ಟೈಮ್ ಅಂದ್ರ ಆ ಸಮಯ ಅಂತ. ಸಮಯದಲ್ಲಿ, ಇನ್ ದ ಕೋರ್ಸ್ ಆಫ್ ಟೈಮ್ ಅಂದ್ರ ಈ ಒಂದು ಸಮಯದಲ್ಲಿ, ಈಗ 10 ವರ್ಷದ ಸಮಯದಲ್ಲಿ, 20 ವರ್ಷದ ಸಮಯದಲ್ಲಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಕೋರ್ಸ್ ಆಫ್ ಟೈಮ್ ಅಂತ. ಈ ಒಂದು 10 ವರ್ಷದಲ್ಲಿ ಅಂತ ನಾವು ಆಡೋ ಭಾಷೆದಲ್ಲಿ ಹೇಳ್ತಿರ್ತೀವಿ ನೋಡ್ರಿ. ಈ ಒಂದು 15 ವರ್ಷದಲ್ಲಿ ಬಾಳ ಚೇಂಜ್ ಆಗಿಬಿಟ್ಟೈತಿ ನೋಡ್ರಿ. ಇನ್ ಕೋರ್ಸ್ ಆಫ್ ಟೈಮ್ ಆ ಅರ್ಥದಲ್ಲಿ ಬಳಕೆ ಆಗ್ತದೆ ಈ ಕೋರ್ಸ್ ಆಫ್ ಟೈಮ್ ಅನ್ನ. ಟೈಮ್ ಅಂಡ್ ಟೈಡ್ ಅಂತದ್ದು ನೋಡ್ರಿ. ಅಂಡರ್ ಲಾಕ್ ಅಂಡ್ ಕೀ, ಇನ್ ಎ ಸೇಫ್. ಲ್ಯಾಟಿನ್ ಅಂಡ್ ಗ್ರೀಕ್, unintelligible. Odds and ends, bits. Pros and cons, for and against. Time and tide, course of time. Next, tooth and nail ಅಂತ. Tooth and nail, ಕಂಪ್ಲೀಟ್ಲಿ ಅಂತ ಅಂದಾಗ ಆಗಲೇನೋ ಒಂದು ನೋಡಿದ್ವಲ್ಲ, ದಟ್ ಇಸ್ ಎಂಟೈರ್ಲಿ, ಬಾಡಿ ಅಂಡ್ ಸೋಲ್. ಟೂತ್ ಅಂಡ್ ನೇಲ್ ಅನ್ನು ಸೇಮ್, ಕಂಪ್ಲೀಟ್ಲಿ, ಹೋಲಿ, ಎಂಟೈರ್ಲಿ. ನೆಕ್ಸ್ಟ್, ಪಾರ್ಟ್ ಅಂಡ್ ಪಾರ್ಸಲ್, ಎ ಕಂಪ್ಲೀಟ್ ಪಾರ್ಟ್, ಮುಖ್ಯವಾದ ಭಾಗ. ಹಿ ಈಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ್ಯಾಟ್ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಅದ ಮುಖ್ಯವಾದ ಭಾಗ. ಇಂಪಾರ್ಟೆಂಟ್ ಪಾರ್ಟ್ ಅಂದ, ಪಾರ್ಟ್ ಅಂಡ್ ಪಾರ್ಸಲ್. ಹಿ ಈಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಕಂಪನಿ, ಈ ಅರ್ಥದಲ್ಲಿ. ಎ ಕಂಪ್ಲೀಟ್ ಪಾರ್ಟ್. ದ ರ್ಯಾಂಕ್ ಅಂಡ್ ಫೈಲ್, ಆಲ್ ಸೆಕ್ಷನ್ಸ್ ಆಫ್ ಪೀಪಲ್. ದ ರ್ಯಾಂಕ್ ಅಂಡ್ ಫೈಲ್ ಎಲ್ಲ ಜೋಡಿಯಾಗಿ ಬರ್ತಾ ಇದ್ದಾವೆ ನೋಡ್ರಿ ವರ್ಡ್ಸ್. ರ್ಯಾಂಕ್ ಅಂಡ್ ಫೈಲ್ ಮೀನ್ಸ್ ಆಲ್ ಸೆಕ್ಷನ್ಸ್ ಆಫ್ ಪೀಪಲ್, ಸಮಾಜದ ಎಲ್ಲ ವರ್ಗದವರು. ಆಲ್ ಕ್ಲಾಸಸ್ ಆಫ್ ಪೀಪಲ್. ಸಮ್ ಅಂಡ್ ಸಬ್ಸ್ಟೆನ್ಸ್ ಮೀನ್ಸ್ ದ ಸಮರಿ. ಸಮ್ ಅಂಡ್ ಸಬ್ಸ್ಟೆನ್ಸ್ ಅಂತ, ಸಮರಿ ಸಾರಾಂಶಿಗೆ ಸಮ್ ಅಂಡ್ ಸಬ್ಸ್ಟೆನ್ಸ್ ಅಂತಾನು ಕರೀತಾರೆ. ಲೈಕ್ ದಿಸ್ ಇಡಿಯಂ ಇದು ಒರಿಜಿನಲ್ ಮೀನಿಂಗ್. ಸೊ ನಲ್ ಅಂಡ್ ವಾಯ್ಡ್ ಮೀನ್ಸ್ ಇಲ್ಲಿಗಲ್. ಲೀಗಲ್, ಇಲ್ಲಿಗಲ್, ಆ ಎಲ್ಲ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಬೇಕು. ನಲ್ ಅಂಡ್ ವಾಯ್ಡ್ ಅಂದ್ರ ಇಲ್ಲಿಗಲ್, ಬಿಕಮ್ ಇನ್ವ್ಯಾಲಿಡ್ ಅನ್ನ. ಓಕೆ, ಸೊ ಇಟ್ ಬಿಕೇಮ್ ನಲ್ ಅಂಡ್ ವಾಯ್ಡ್ ಅಂತ. ನಲ್ ಅಂಡ್ ವಾಯ್ಡ್, ಇಟ್ ಬಿಕೇಮ್ ಇನ್ವ್ಯಾಲಿಡ್ ಅಂತ. ಇಲ್ಲಿಗಲ್ ಅಂತ, ಅದು ಕಾನೂನಿನ ಪ್ರಕಾರ ಅಲ್ಲ, ಕಾನೂನಿಗೆ ವಿರುದ್ಧವಾದುದು, ಇನ್ವ್ಯಾಲಿಡ್ ಆಗಿಬಿಡ್ತಪ್ಪ ಅಂತಾರ ನೋಡ್ರಿ. ಅದಕ್ಕ ನಲ್ ಅಂಡ್ ವಾಯ್ಡ್ ಅಂತಾರ. ನಲ್ ಅಂಡ್ ವಾಯ್ಡ್ ಕಾಮನ್ ಆಗಿ ಬಳಕೆ ಆಗ್ತಾ ಇದೆ. ನೆಕ್ಸ್ಟ್, ಈಗ ಟೂತ್ ಅಂಡ್ ನೇಲ್, ಕಂಪ್ಲೀಟ್ಲಿ. ಪಾರ್ಟ್ ಅಂಡ್ ಪಾರ್ಸಲ್, ಎ ಕಂಪ್ಲೀಟ್ ಪಾರ್ಟ್. ದ ರ್ಯಾಂಕ್ ಅಂಡ್ ಫೈಲ್, ಆಲ್ ಸೆಕ್ಷನ್ಸ್ ಆಫ್ ಪೀಪಲ್. ಸಮ್ ಅಂಡ್ ಸಬ್ಸ್ಟೆನ್ಸ್, ದ ಸಮರಿ. ನಲ್ ಅಂಡ್ ವಾಯ್ಡ್, ಇಲ್ಲಿಗಲ್. ನೆಕ್ಸ್ಟ್, ವೇಸ್ ಅಂಡ್ ಮೀನ್ಸ್, ನೆಸೆಸರಿ ಏಡ್ಸ್ ಆರ್ ಫಂಡ್ಸ್. ಅವಶ್ಯಕ ಒಂದು ಸಾಧನ ಸಲಕರಣೆಗಳು ಅಥವಾ ಅಮೌಂಟ್, ಹಣ, ಫಂಡ್. ಓಕೆ, ಇದಕ್ಕೇನಂತಾರ, ವೇಸ್ ಅಂಡ್ ಮೀನ್ಸ್, ನೆಸೆಸರಿ ಏಡ್ಸ್ ಆರ್ ಫಂಡ್ಸ್. ಆಲ್ ಇನ್ ಆಲ್ ಮೀನ್ಸ್ ಸುಪ್ರೀಂ, ಒಂದು ಅತ್ಯುತ್ತಮವಾದುದು, ಉನ್ನತ ಸ್ಥಾನದಲ್ಲಿರೋ ಸುಪ್ರೀಂ. ಆಲ್ ಇನ್ ಆಲ್, ಒಟ್ಟಾಗಿ ಅನ್ನೋ ಅರ್ಥದಲ್ಲಿ ಅದು ಸುಪ್ರೀಂ ಒಂದು ಪ್ಲೇಸ್ ದಲ್ಲಿ ಇರೋದು. ದೆನ್ ಆಲ್ ಅಂಡ್ ಸಂಡ್ರಿ, ಆಲ್ ವಿತೌಟ್ ಡಿಸ್ಟಿಂಕ್ಷನ್. ಆಲ್ ಸೆಕ್ಷನ್ಸ್ ಆಫ್ ಪೀಪಲ್ ಅಂತ ಹೇಳಿದಾಗನು ಇದು ಆಲ್ ಇನ್ ಆಲ್ ಮೀನ್ಸ್, ಆಲ್ ಅಂಡ್ ಸಂಡ್ರಿ ಮೀನ್ಸ್ ಆಲ್ ವಿತೌಟ್ ಡಿಸ್ಟಿಂಕ್ಷನ್, ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್, ಭೇದ ಭಾವ ಇಲ್ಲದೆ ಎಲ್ಲರೂ. ಇವನ್ ಆರ್ಡಿನರಿ ಪೀಪಲ್, ರಿಚ್ ಅಂಡ್ ಪುವರ್, ನೋ ಡಿಫರೆನ್ಸ್. ಇನ್ನು ಈ ವರ್ಡ್ ಸಂಡ್ರಿ ಅಂತ ಅಷ್ಟೇ ತಗೊಂಡ್ರೆ ನೀವು, ಅದು ವಿವಿಧ ಬಣ್ಣಗಳು ಅನ್ನೋ ಅರ್ಥದಲ್ಲಿ ಇರ್ತದೆ. ವೇರಿಯಸ್ ಕಲರ್ಸ್ ಅನ್ನೋ ಅರ್ಥ ಅದ, ಲಿಟರಲ್ ಮೀನಿಂಗ್ ಅದು. ಸಂಡೇ ಅಲ್ಲ, ಸಂಡ್ರಿ. ಆಲ್ ಅಂಡ್ ಸಂಡ್ರಿ ಅಂದ್ರೆ ಒಂದು ಇಡಿಯಂ ಆಗಿಬಿಡ್ತದ. ಅದರ ಮೀನಿಂಗ್ ಆಲ್ ವಿತೌಟ್ ಡಿಸ್ಟಿಂಕ್ಷನ್. ದೆನ್ ಇನ್ ಬ್ಲ್ಯಾಕ್ ಅಂಡ್ ವೈಟ್, ಇನ್ ರೈಟಿಂಗ್. ಇನ್ ಬ್ಲ್ಯಾಕ್, ಗಿವ್ ಮೀ ಇನ್ ಬ್ಲ್ಯಾಕ್ ಅಂಡ್ ವೈಟ್ ಅಂತಾರ. ಗಿವ್ ಮೀ ಇನ್ ರೈಟಿಂಗ್ ಅಂದಂಗ.
ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋದು ಇಡಿಯಂ. ಬರವಣಿಗೆಯಲ್ಲಿ ಕೊಡು ನನಗ, ಹಂಗ ಮಾತಾಡಬೇಡ ಅಂತಾರೆ ನೋಡು. ಗಿವ್ ಮೀ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಗಿವ್ ಮೀ ಇನ್ ರೈಟಿಂಗ್ ಅನ್ನೋ ಬದಲಾಗಿ ಗಿವ್ ಮೀ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳ್ಬೋದು. ಫೇರ್ ಆ್ಯಂಡ್ ಸ್ಕ್ವೇರ್, ಆನೆಸ್ಟ್ ಆ್ಯಂಡ್ ಪ್ರಾಪರ್, ಭಾಳ ಪ್ರಾಮಾಣಿಕರಾಗಿರ್ಬೋದು. ಫೇರ್ ಆ್ಯಂಡ್ ಸ್ಕ್ವೇರ್, ಅವ ಭಾಳ ಫೇರ್ ಆ್ಯಂಡ್ ಸ್ಕ್ವೇರ್ ಅದನ್ರಿ, ಪ್ರಾಮಾಣಿಕವಾಗಿದಾನ, ಪ್ರಾಪರ್ ಆಗಿದಾನ, ಯಾವುದೋ ಥರ ಮುಚ್ಚುಮರೆ ಇಲ್ಲದೇನೆ ಕೆಲಸ ಮಾಡ್ತಾನ. ಓಕೆ, ಒಳ್ಳೆ ರೀತಿಯಿಂದಾಗಿ ಇದಾನ. ಫೇರ್ ಆ್ಯಂಡ್ ಸ್ಕ್ವೇರ್, ಆನೆಸ್ಟ್ ಆ್ಯಂಡ್ ಪ್ರಾಪರ್. ವೇಸ್ ಆ್ಯಂಡ್ ಮೀನ್ಸ್ necessary aids or funds, all in all, supreme, all and sundry, all without distinction, in black and white, in writing, fair and square, honest and proper. Next, blow hot and cold, to change according to the situations. Blow hot and cold, ನೋಡ್ರಿ ಮೀನಿಂಗ್ ಹೆಂಗಿದೆ. ಟು ಚೇಂಜ್ ಅಕಾರ್ಡಿಂಗ್ ಟು ದ ಸಿಚುವೇಶನ್, ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಆಗೋದು, ಅದಕ್ಕೆ ಟು ಬ್ಲೋ ಹಾಟ್ ಅಂಡ್ ಕೋಲ್ಡ್ ಅಂತಾರೆ. ಟು ಚೇಂಜ್ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಹಾರ್ಡ್ ಅಂಡ್ ಫಾಸ್ಟ್, ಹಾರ್ಡ್ ಅಂಡ್ ಫಾಸ್ಟ್, ಫಾಸ್ಟ್, FAST, ಫಾಸ್ಟ್ ಮೀನ್ಸ್ ಡೆಫಿನೆಟ್, ಖಂಡಿತವಾಗಿ ಅಂತ, ಖಂಡಿತ ಅಂತ ಅರ್ಥ. ಹೈ ಅಂಡ್ ಲೋ ಮೀನ್ಸ್ ಎವ್ರಿವೇರ್, ಎಲ್ಲಾ ಕಡೆಗೂ, ಹೈ ಅಂಡ್ ಲೋ, ಎವ್ರಿವೇರ್. ಲಾಂಗ್ ಅಂಡ್ ಶಾರ್ಟ್ ಮೀನ್ಸ್ ಸಮ್ರಿ ಅಂಡ್ ಸಬ್ಸ್ಟೆನ್ಸ್, ಲಾಂಗ್ ಅಂಡ್ ಶಾರ್ಟ್, ಸಮ್ರಿ ಅಂಡ್ ಸಬ್ಸ್ಟೆನ್ಸ್. ಸಮರೈಸ್ ಮಾಡೋದು, ಸಬ್ಸ್ಟೆನ್ಸ್, ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳುವುದು. ಸಮ್ರಿ ಅಂಡ್ ಶಾರ್ಟ್ ಅಂತಾರ, ಐ ಮೀನ್ ಲಾಂಗ್ ಅಂಡ್ ಶಾರ್ಟ್ ಅಂತಾರ, ಅದರ ಅರ್ಥ ಸಮ್ರಿ ಅಂಡ್ ಸಬ್ಸ್ಟೆನ್ಸ್. ನೋಡ್ರಿ, ಬ್ಲೋ ಹಾಟ್ ಅಂಡ್ ಕೋಲ್ಡ್, ಟು ಚೇಂಜ್ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಹಾರ್ಡ್ ಅಂಡ್ ಫಾಸ್ಟ್, ಡೆಫಿನೆಟ್. ಹೈ ಅಂಡ್ ಲೋ, ಎವ್ರಿವೇರ್. Long and short, summary and substance. Rough and ready, not elaborate. ಎಲಾಬೊರೇಟ್ ಆಗಿ, ವಿಸ್ತಾರವಾಗಿ ಇಲ್ಲ ಅಂತಂದಾಗ. ಓಕೆ, ವಿಸ್ತಾರವಾಗಿ ಇಲ್ಲ, ಎಲಾಬೊರೇಟ್ ಆಗಿಲ್ಲ, ಸಂಕ್ಷಿಪ್ತವಾಗಿ ಇದೆ ಅಂತ ಅರ್ಥ ಅದು. ಹಾರ್ಡ್, ರಫ್ ಅಂಡ್ ರೆಡಿ ಮೀನ್ಸ್, ರಫ್ ಅಂಡ್ ರೆಡಿ ಮೀನ್ಸ್ ಸಂಕ್ಷಿಪ್ತವಾಗಿ, ಅಬ್ರಿಜ್ಡ್, in a short way, not elaborate, ಸವಿಸ್ತಾರವಾಗಿ ಅಂತಾರಲ್ಲ ಆ ರೀತಿಯಲ್ಲ, ಎಲಿಸಿಡೇಷನ್ ಅಲ್ಲ, ನಾಟ್ ಎಲಾಬೊರೇಟ್, ಸವಿಸ್ತಾರವಾಗಿ ಅಲ್ಲದೇ ಇರೋದು, ಸಂಕ್ಷಿಪ್ತವಾಗಿರೋದು. ನೆಕ್ಸ್ಟ್, ಸ್ಲೋ ಅಂಡ್ ಸ್ಟಡಿ, ರೆಸೊಲ್ಯೂಟ್ ಆರ್ ಕನ್ಸ್ಟಂಟ್, ಸ್ಥಿರವಾಗಿರೋದು, ರೆಸೊಲ್ಯೂಟ್, ಸ್ಥಿರವಾಗಿರೋದು, ಅನ್ಚೇಂಜ್ಡ್, ಅದಕ್ಕೆ ಸ್ಲೋ ಅಂಡ್ ಸ್ಟಡಿ ಅಂತಾರೆ. ದೀಸ್ ಆರ್ ದಿ ಇಂಪಾರ್ಟೆಂಟ್ ಇಡಿಯಮೆಟಿಕ್ ಪೇರ್ಸ್. ಇನ್ನೂ ಭಾಳ ಅದಾವ, ನಾನು ಕ್ಲಾಸ್ನಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ದೀಸ್ ಆರ್ ದಿ ಇಡಿಯಮೆಟಿಕ್ ಪೇರ್ಸ್. ನೋಡ್ರಿ, ಬ್ರೆಡ್ ಅಂಡ್ ಬಟರ್, ಮಟೀರಿಯಲ್ ವೆಲ್ಫೇರ್, ಬಾಡಿ ಅಂಡ್ ಸೋಲ್, ಎಂಟೈರ್ಲಿ, ಎಟ್ ದಿ ಬೆಕ್ ಅಂಡ್ ಕಾಲ್, ಬಿ ರೆಡಿ ಎಟ್ ದಿ ಸರ್ವಿಸ್, ಟು ಪ್ಲೇ ducks and drakes, to waste money, through fire and water, through every sort of difficulty, kind of difficulty, flesh and blood, human nature. By fits and starts, irregularly, fire and fury, enthusiasm, by hook and or crook, by fair or foul means, heart and soul, earnestly, kith and kin, blood relation, by leaps and bounds, rapidly, overhead and ears, excessively, ins and outs, full particulars, full details, under lock and key, in a safe, Latin and Greek, unintelligible, difficult to understand, okay, difficult to grasp, odds and ends, bits, pros and cons, for and against, time and tide, course of time.
Tooth and nail, completely. Part and parcel, a complete part. The rank and file, all sections of people. Sum and substance, the summary. Null and void, illegal, invalid ಅಂತಾನೂ ಹೇಳ್ಬೋದು. Ways and means, necessary aids or funds. All in all, supreme. All and sundry, all without distinction. In black and white, in writing. Fair and square, honest and proper. Low, hot and cold, to change according to the situation. Hard and fast, definite. High and low, everywhere. Long and short, summary and substance. Rough and ready, not elaborate. Slow and steady, resolute, constant. ಈ ರೀತಿಯಾಗಿ ಹಲವಾರು ಇಡಿಯಮ್ಸ್ ಮತ್ತು ಇಡಿಯಮೆಟಿಕ್ ಪೇರ್ಸ್ ಇದಾವ. ಇದು ವೊಕ್ಯಾಬ್ಯುಲರಿ ಪಾಠದಲ್ಲಿ ಬರ್ತದ. ವೊಕ್ಯಾಬ್ಯುಲರಿ ಪಾಠದಲ್ಲಿನೇ ಹೆಚ್ಚು ಕ್ವಶನ್ಸ್ ಎಕ್ಸಾಮ್ದಲ್ಲಿ ಇರ್ತಾವ. ಈಗ ಇದರ ನಂತರ ನಾವು ಈಗ ಗ್ರಾಮರ್ ಅನ್ನ ನೋಡ್ಬೇಕು. ಈಗ ಗ್ರಾಮರ್ದಲ್ಲಿ ನಾವು ಟೆನ್ಸ್ ಅನ್ನ ಹೇಳ್ತಾ ಇದ್ದೀವಿ, ಇನ್ ಡಿಟೇಲ್ ಆಗಿ ಹೇಳ್ತಾ ಇದ್ದೀವಿ. ಒಂದು ಟೆನ್ಸ್ ಅನ್ನ ನಾನು 3-4 ವಿಡಿಯೋಸ್ಗಳಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನೀವು ಎಕ್ಸಾಮ್ಗೆ ನಿಮಗೆ ಭಾಳ ಹೆಲ್ಪ್ ಆಗುತ್ತಾ. ಹೆಲ್ಪ್ ಆಗೋದು ಅಷ್ಟೇ ಅಲ್ಲ, ಎಕ್ಸಾಮ್ಗೆ ನಿಮಗೆ ಅಷ್ಟೇ ಅಲ್ಲ, ಅದು ನಿಮಗೆ ಮಾತಾಡೋಕ್ಕೂ, ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೂ ಹೆಚ್ಚು ಯೂಸ್ಫುಲ್ ಆಗುತ್ತಾ. ಎಲ್ಲ ವಿಡಿಯೋಸ್ಗಳನ್ನು ನೀಟಾಗಿ ನೋಡ್ರಿ, ನಾರ್ಮಲ್ ಸ್ಪೀಡ್ ಇಟ್ಟು ನೋಡ್ರಿ. ಇಲ್ಲದೇ ಇದ್ರೆ ಅದೇನಾಗುತ್ತಾ, ನೀವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತ. ಓಕೆ, ಸ್ವಲ್ಪ ನಿಮಗೆ ಗೊತ್ತಿದ್ರ ಓಕೆ, ನೋ ಪ್ರಾಬ್ಲಮ್. ಇಲ್ಲದೇ ಇದ್ರೆ, ಗೊತ್ತಿರದೇ ಇದ್ರೆ ಸ್ಲೋ ಆಗಿ ನೀವು ಕೇಳಿದ್ರೆ ಹೆಚ್ಚು ನಾ ಏನು ಹೇಳ್ತಾ ಇದ್ದೀನಿ, ಯಾವ ರೀತಿ ಹೇಳ್ತಾ ಇದ್ದೀನಿ, ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗ್ತದೆ. ಓಕೆ, ಈಗ ನೋಡಿ, ಈಗ ನಾ ಟೆನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೆ. ಪ್ರೆಸೆಂಟ್ ಟೆನ್ಸು ಆ್ಯಂಡ್ ಇಟ್ಸ್ 4 ಟೈಪ್ಸ್. ನಾವು ಪಾಸ್ಟ್ ಟೆನ್ಸ್, ಅದ್ರದ್ದು 4 ಟೈಪ್ಸ್. ಅದರಲ್ಲಿ ನಾನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಇದ್ದೀನಿ. ಯೂಸೇಜ್ ಅನ್ನ ಹೇಳ್ತಾ ಇದ್ದೀನಿ. ಯೂಸೇಜ್ ಅಂದ್ರ ಯೂಸಸ್ ಅಂದಂಗ, ಯಾವ ಸಂದರ್ಭದಲ್ಲಿ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಟೆನ್ಸ್ ಅನ್ನ ಬರೇ ಯಾವುದು, ಈ ಟೆನ್ಸ್ ಅಂದ್ರೆ ಏನು, ಎಕ್ಸಾಂಪಲ್ ಕೊಟ್ಬಿಡುದು ಇಷ್ಟೇ ಕಲ್ತ್ರೆ ಅದು ಮಾತಾಡಕ್ ಆಗುದಿಲ್ಲ. ಈ ಟೆನ್ಸ್ ಅನ್ನ ಅಥವಾ ಯಾವ ಪರ್ಟಿಕ್ಯುಲರ್ ಟೆನ್ಸ್ ಅನ್ನ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರಲಿ, ಓನ್ಲಿ ಪ್ರೆಸೆಂಟ್ ಟೆನ್ಸ್ ಇರಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇರಲಿ, ಸಿಂಪಲ್ ಫ್ಯೂಚರ್ ಇರಲಿ, ಪರ್ಟಿಕ್ಯುಲರ್ ಟೆನ್ಸ್ ಅನ್ನ ಯಾವ ಯಾವ ಸಂದರ್ಭದಲ್ಲಿ ನಾವು ಬಳಸಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ನಾ ಹಾಗೇನೆ ಹೇಳ್ತಿರ್ತೀನಿ. ಮೊದಲ ಆ ಟೆನ್ಸ್ ಅನ್ನ ತಗೊಂಡ್ರಿ ಅಂದ್ರೆ ಅದನ್ನ ಡೆಫಿನಿಷನ್ ಹೇಳಿ, ಅದ್ರ 4 ವಾಕ್ಯಗಳನ್ನ ಹೇಳಿ ಅಂದ್ರೆ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್, ಅದನ್ನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ಎಕ್ಸಾಂಪಲ್ಸ್ ನ ಒಂದು ವಿಡಿಯೋ ಹೇಳ್ತೀನಿ. ಆಮೇಲೆ ಯೂಸೇಜಸ್ ಅನ್ನ ಹೇಳ್ತಾ ಇದ್ದೀನಿ. ಒಂದು ಟೆನ್ಸ್ ನ ನಾವು 3-4 ಸಂದರ್ಭಗಳಲ್ಲಿ ಬಳಸ್ತೀವಿ. ಒಂದೊಂದು ಟೆನ್ಸ್ ಅನ್ನ 5-6 ಸಂದರ್ಭಗಳಲ್ಲಿ ಬಳಸ್ತೀವಿ. ಓಕೆ, ಆ ಸಂದರ್ಭಗಳು ಗೊತ್ತಿಲ್ಲದೆ ಇರೋಕೆನೆ ನಮಗೆ ಮಾತಾಡಕ್ ಕಷ್ಟ ಆಗ್ತಾ ಇರೋದು. ಓಕೆ, ಯೂಸೇಜ್ ಅಂತ ನೋಡ್ರಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ವಾಸ್ ವರ್. ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡಿಡ್ ಒಂದೇ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಸ್ ವರ್, ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅವು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾಡ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವುದು ಅಂತಂದ್ರೆ ಹ್ಯಾಡ್. ಫಾರ್ ಆಲ್ ಸಬ್ಜೆಕ್ಟ್ಸ್ ಹ್ಯಾಡ್ ಈಸ್ ಯೂಸ್ಡ್. ಐ, we, you had, he had, she had, it had, they had. ಆ ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿನೂ ಹಾಗೆ ಡಿಡ್ ಒಂದೇ ಬರುತ್ತಲ್ಲ. ಈಗ ನೋಡ್ರಿ, ಇದರ ಸೂತ್ರ ಹೇಗಿರ್ತದ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಒಂದು ಕ್ರಿಯೆ ಭೂತಕಾಲದಲ್ಲಿ ಕಂಪ್ಲೀಟೆಡ್ ಆಗಿರ್ತದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಭೂತಕಾಲದಲ್ಲಿ ಕಂಪ್ಲೀಟೆಡ್ ಆದ ಕ್ರಿಯೆಯನ್ನ ಹೇಳುತ್ತ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನು ಒಂದು ಕ್ರಿಯೆ ಪಾಸ್ಟ್ದಲ್ಲಿ ಪೂರ್ಣವಾಗಿರುವುದನ್ನೇ ಹೇಳ್ತದ. ಪ್ರೆಸೆಂಟ್ ಪರ್ಫೆಕ್ಟ್ನು ಸಹಿತ ಒಂದು ಕ್ರಿಯೆ
ಭೂತಕಾಲದಲ್ಲಿ ಕಂಪ್ಲೀಟೆಡ್ ಆಗಿರೋದನ್ನ ಹೇಳುತ್ತೆ. ಆದ್ರೆ ಮೂರಕ್ಕೂ ಏನ್ ಡಿಫ್ರೆನ್ಸ್ ಏನಂತಂದ್ರೆ, ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಹಿಂದೆ ಕ್ರಿಯೆ ಮುಗಿದಿರೂ ಸಹಿತ ಪ್ರೆಸೆಂಟ್ ಮೇಲೆ ಅದರದ್ದು ಎಫೆಕ್ಟ್ ಇರ್ತದ. ಅದಕ್ಕಾಗಿ ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರ ಸ್ವಲ್ಪ ಸಮಯದ ಹಿಂದೆ ಕ್ರಿಯೆ ಮುಗಿದು ಹೋಗ್ಬಿಟ್ಟಿರ್ತದ, ಅದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಾರೆ. ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರ ಕ್ರಿಯೆ ಹಿಂದೆ ಮುಗಿದು ಹೋಗ್ಬಿಟ್ಟಿರ್ತದ. ನಾನು ನನ್ನ ಮನೆಗೆಲಸವನ್ನು ಮಾಡಿದ್ದೇನೆ. ಯಾವಾಗಲೂ ತಿಳ್ಕೊಡ್ರಿ, ನೀವು ಒಂದು ಟೆನ್ಸ್ ಅನ್ನ ಕಲಿಬೇಕಾದ್ರೆ ಕ್ರಿಯಾಪದದ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಬೇಕು. ಕನ್ನಡದ ಕ್ರಿಯಾಪದ ನಿಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಅಂದ್ರ ನಿಮಗೆ ಮಾತಾಡಕ್ ಬಂದೇ ಬರ್ತದ. ಆ ಕ್ರಿಯಾಪದ ಹಲವಾರು ರೂಪಗಳನ್ನ ಪಡಿತಿರ್ತದ, ಅದಕ್ಕಾಗಿ ನಮ್ಮ ಮಾತಾಡಕ್ ಕಷ್ಟ ಆಗುತ್ತೆ. ಅದನ್ನ ತಿಳ್ಕೊಳಕ್ ಪ್ರಯತ್ನ ಪಡ್ಬೇಕು. ನಾನು ನನ್ನ ಮನೆಗೆಲಸವನ್ನು ಮಾಡಿದ್ದೇನೆ. ಮಾಡಿ ಪ್ಲಸ್ ಇದ್ದೇನೆ. ಮನೆಗೆಲಸ ಮಾಡಿ ಪ್ಲಸ್ ಇದ್ದೇನೆ. ಇದ್ದೇನೆ ಅನ್ನೋದು ಏನ್ ತೋರಿಸುತ್ತಂದ್ರ ಪ್ರೆಸೆಂಟ್ ತೋರಿಸುತ್ತ. ಅದಕ್ಕೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಿಮಗೆ ಸಂದರ್ಭ ಗೊತ್ತಾಗದೇ ಇದ್ರ ಆ ಕ್ರಿಯಾಪದವನ್ನು ನೋಡಿಯೂ ಸಹಿತ ನೀವು ಇದು ಇದೇ ಟೆನ್ಸ್ ಅಂತ ತಿಳ್ಕೋಬಹುದು. ಇದನ್ನೇ ನಾವು ಆಡು ಭಾಷೆದಲ್ಲಿ ಏನಂತೀವಿ, ನಾನು ಹೋಮ್ವರ್ಕ್ ಮಾಡೀನಿ, ಮಾಡಿ ಅದೀನಿ ಅಂತ ಹೇಳ್ಬಿಡ್ತೀವಿ. ಮಾಡಿದ್ದೇನೆ, ಮಾಡೀನ್ರಿ ಅಂತೀರಿ. ಹೋಮ್ವರ್ಕ್ ಮಾಡೀನ್ರಿ. ನಿಮಗ ಯಾವ ಟೆನ್ಸ್ ಅಂತ ಗೊತ್ತು ಮಾಡ್ಬೇಕಾದ್ರೆ ಅಥವಾ ತಿಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು, ನೀವು ಅದನ್ನ ಗ್ರಾಮರಿಗೆ ಕನ್ವರ್ಟ್ ಮಾಡ್ಬೇಕು. ನಾನು ಮನೆಗೆಲಸವನ್ನು ಮಾಡಿದ್ದೇನೆ. ಈಗ ನಿಮ್ಗೆ ಟೆನ್ಸ್ ಗೊತ್ತಾಗುತ್ತ. ಮಾಡಿದ್ದೇನೆ, ಮನೆಗೆಲಸ ಮಾಡಿದ್ದೇನೆ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದ ನಿಯಮಕ್ಕನುಗುಣವಾಗಿ, ಆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದ ಸೂತ್ರಕ್ಕನುಗುಣವಾಗಿ ಈ ವಾಕ್ಯವನ್ನ ಕಟ್ಕೊಳ್ಬೇಕು. ಹಾಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಹೇಗೆ ಮಾತಾಡ್ತೀವಿ, ಇದನ್ನೇ ನಾನು ಮನೆಗೆಲಸವನ್ನು ಮಾಡಿದ್ದೆನು ಅಂತೀವಿ. ಮಾಡಿದ್ದೆ, ಬಂದಿದ್ದೆ, ಹೋಗಿದ್ದೆ ಅಂತೀವಿ ನೋಡ್ರಿ. ಹೋಗಿನಿ, ಬಂದೀನಿ, ತಿಂದೀನಿ, ಕಲ್ತೀನಿ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಕಲ್ತಿದ್ದೆ, ಬರೆದಿದ್ದೆ, ಓದಿದ್ದೆ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓದಿದ್ದೆನು, ಬರೆದಿದ್ದೆನು ನೋಡ್ರಿ. ಬರೆದು ಪ್ಲಸ್ ಇದ್ದೆನು, ಬರೆದು ಪ್ಲಸ್ ಇದ್ದೇನೆ, ಬರೆದು ಪ್ಲಸ್ ಇದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಬರೆದು ಪ್ಲಸ್ ಇದ್ದೆನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಗ್ರಾಮರ್ ಪ್ರಕಾರನು ಮಾತಾಡ್ತೀವಿ ನಾವು, ಆಡು ಭಾಷೆದಲ್ಲಿನೇ ಹೆಚ್ಚು ಮಾತಾಡ್ತೀವಿ. ಹೋಗಿದ್ದೆ ನಾನು ಅಂದ್ರ ಯಾವುದೋ ಒಂದು ಸಮಯದಲ್ಲಿ ಆ ಕೆಲಸವನ್ನ ಮಾಡಿದ್ದೀನಿ, ಕಂಪ್ಲೀಟೆಡ್ ಮಾಡಿದ್ದಿ ಅಂತ ಅರ್ಥ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾನು ಮನೆಗೆಲಸವನ್ನು ಮಾಡಿದೆನು ಅಂತೀರಿ. ಮಾಡಿದ್ದೆ, ಮನೆಗೆಲಸವನ್ನು ಮಾಡಿದ್ದೇನೆ, ಮನೆಗೆಲಸವನ್ನು ಮಾಡಿದ್ದೆನು, ಮನೆಗೆಲಸವನ್ನು ಮಾಡಿದೆನು. ಈ ಮೂರು ವರ್ಬ್ಸ್ಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ರಿ. ಮೂರನ್ನು ನೀವು ಸಾಂದರ್ಭಿಕವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲೇನೆ ಬಳಸ್ತೀವಿ. ಯಾವ ಸಂದರ್ಭದಲ್ಲಿ ಬಳಸ್ತೀರಿ ಅದೇ ಸಂದರ್ಭದಲ್ಲೇನೆ ಬಳಸ್ತೀರಿ. ನೀವು ಮಾಡಿದ್ದೇನೆ ಅನ್ನುವಂತ ಸಂದರ್ಭದಲ್ಲಿ ಮಾಡಿದೆನು ಅಂತ ನೀವು ಹೇಳುವುದಿಲ್ಲ. ಮನೆಗೆಲಸ ಮಾಡಿದ್ದೆನು ಅಂತ ಹೇಳುವಂತ ಸಂದರ್ಭದಲ್ಲಿ ಮನೆಗೆಲಸ ಮಾಡಿದ್ದೇನೆ ಅಂತ ಹೇಳುವುದಿಲ್ಲ. ಸಾಂದರ್ಭಿಕವಾಗಿ ಯಾವುದ ಕ್ರಿಯಾಪದವನ್ನು ಬಳಸಬೇಕು ಅದನ್ನೇ ಬಳಸ್ತಿರ್ತೀರಿ. ರಿಮೆಂಬರ್, ನೀವು ನಿಮ್ಮ ಗ್ರಾಮ್ಯ ಭಾಷೆಯಲ್ಲಿ ಮಾತಾಡ್ತಿರ್ತೀರಿ. ಅದಕ್ಕಾಗಿ ನಿಮ್ಮ ಗ್ರಾಮ್ಯ ಭಾಷೆಯನ್ನ, ಸ್ಥಳೀಯ ಭಾಷೆಯನ್ನ ಗ್ರಾಮರಿಗೆ ಕನ್ವರ್ಟ್ ಮಾಡಿದ್ರೆ ಅವಾಗ ಯಾವುದು ಟೆನ್ಸ್ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಓಕೆ, ಇದರ ಸೂತ್ರ ನೋಡ್ರಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3 ಆಬ್ಜೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಈ ಮೂರು ಟೆನ್ಸ್ ದಲ್ಲಿ ವರ್ಬ್ V3 ಫಾರ್ಮ್ ದಲ್ಲಿ ಇರ್ತದೆ. ರೈಟ್, ರೋಟ್, ರಿಟರ್ನ್. ಓಕೆ, ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ. ಹೆಲ್ಪಿಂಗ್ ವರ್ಬ್ ಹ್ಯಾಡ್. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪರ್ಫೆಕ್ಟ್ ಅಂದ್ರೆ ಕಂಪ್ಲೀಟೆಡ್ ಆಕ್ಷನ್ ಅಂತಂದ. ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ವಾಸ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್ ಲಾಂಗ್ ಬ್ಯಾಕ್. ಲಾಂಗ್ ಬ್ಯಾಕ್ ಅನ್ನೋದು ಅರ್ಥ ಅಷ್ಟೇ, ಯಾವಾಗಾದ್ರೂ ಆಗಿರ್ಲಿಲ್ಲ. ಇದ್ರದ್ದು ಯೂಸೇಜ್ ಏನಂದ್ರ, ಒಂದನೇ ಯೂಸೇಜ್ ಏನಿರ್ತತ ಯಾವಾಗ್ಲೂ ಡೆಫಿನಿಷನ್ ಹೇಳುವಾಗ ಹೇಳಿರ್ತೀನಿ. ಅಂದ್ರ ಒಂದು ಕ್ರಿಯೆ ಭೂತಕಾಲದಲ್ಲಿ ಪೂರ್ಣಗೊಂಡಿದ್ದನ್ನ ಹೇಳಬೇಕಾದ್ರೆ ನಾವು ಈ ಟೆನ್ಸ್ ಅನ್ನ ಬಳಸ್ತೀವಿ ಅನ್ನೋದು ಒಂದು ಯೂಸೇಜ್. ಇಂಥ ಸಂದರ್ಭದಲ್ಲಿ ಇದು ಕಾಮನ್ ಆಗಿ ಬಳಸ್ತೀವಿ. ಅದ ಈ ರಿಯಲ್ ಆಗಿ ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೀವಿ, ಇದು ಎರಡನೇದ್ದು. ಈಗ ಒಂದನೇದ್ದು ಏನಂತಂದ್ರೆ ಟು ಎಕ್ಸ್ಪ್ರೆಸ್ ಅನ್ಫುಲ್ಫಿಲ್ಡ್ ವಿಶ್ ಇನ್ ದ ಪಾಸ್ಟ್. ನಮ್ಮ ಒಂದು ಇಚ್ಛೆ, ಈಡೇರಿಸಲಾಗದ ಇಚ್ಛೆಯನ್ನ ವ್ಯಕ್ತ ಮಾಡಾಕ ನಾವು ಇದನ್ನ ಬಳಸ್ತೀವಿ. ಮೊದಲನೇ ಯೂಸೇಜ್ ಅದು.
ಮೊದಲನೇ ಯೂಸೇಜ್ ಆಕ್ಚುಲಿ ಹಿಂದೆ ಒಂದು ಕ್ರಿಯೆ ಕಂಪ್ಲೀಟೆಡ್ ಆಗಿತ್ತು, ಅದು ಕಾಮನ್ ಆಗಿ ಬಳಸ್ತೀವಿ. ಆದ್ರೆ ರಿಯಲ್ ಆಗಿ ಇರೋದೇನು ಯೂಸೇಜ್ ಮತ್ತೆ ಯಾವ ಸಂದರ್ಭದಲ್ಲಿ ಬಳಸ್ತೀವಿ? ಭೂತಕಾಲದಲ್ಲಿ ಈಡೇರಿಸಲಾಗದ ಇಚ್ಛೆಯನ್ನು ಎಕ್ಸ್ಪ್ರೆಸ್ ಮಾಡಾಕ ಈ ಟೆನ್ಸ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ವಿಶ್ ಐ ಹ್ಯಾಡ್ ವಿಸಿಟೆಡ್ ದಟ್ ಸ್ಕೂಲ್. ನಾನು ಆ ಶಾಲೆಗೆ ವಿಸಿಟ್ ಮಾಡಬೇಕಾಗಿತ್ತು. ಐ ಹ್ಯಾಡ್ ವಿಸಿಟೆಡ್. ನೋಡಿ, ಇಲ್ಲಿ ನಾನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತಾ ಇದ್ದೇನೆ. ಮೊದಲನೇದಾಗಿ ಐ ವಿಶ್ ಅಂತ ಇದೆ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದು ಅಂದ್ರೆ ನಾನು ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರೋದು ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮೇಲೆ. ಓಕೆ, ಅಂದ್ರೆ ಇಂಥ ಸಂದರ್ಭದಲ್ಲಿ ಇದನ್ನ ಬಳಸ್ತೀವಿ ಅಂತ. ಐ ವಿಶ್ ಹಿ ಹ್ಯಾಡ್ ನಾಟ್ ಮ್ಯಾರಿಡ್ ಹರ್. ಅವ ಆಕಿನ ಮದುವೆ ಆಗಬಾರ್ದಾಗಿತ್ತು. ಐ ವಿಶ್ ಹಿ ಹ್ಯಾಡ್ ಮ್ಯಾರಿಡ್ ಹರ್. ಅವ ಆಕಿನ ಮದುವೆ ಆಗ್ಬೇಕಾಗಿತ್ತು. ನಿಮ್ಮ ವಿಶ್, ಅನ್ಫುಲ್ಫಿಲ್ಡ್ ವಿಶ್, ಈ ಸಂದರ್ಭಗಳನ್ನ ಯಾವಾಗ ಹೇಳ್ತಿರ್ತೀರಿ ಅಂದ್ರೆ ನೀವು ಆ ಇಚ್ಛೆ ಪೂರ್ಣಗೊಂಡಿರುವುದಿಲ್ಲ, ಮುಗಿದಿರುವುದಿಲ್ಲ, ಅಥವಾ ಅನ್ಫುಲ್ಫಿಲ್ಡ್ ಆಗಿರ್ತದ. ಅಂತ ಸಂದರ್ಭವನ್ನ ಹೇಳಾಕ ಯೂಸ್ ಮಾಡ್ತೀವಿ, ಈ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಮತ್ತೆ ಯಾವ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ, ಐ ಮೀನ್ ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ತೀವಿ? ಸೆಕೆಂಡ್ ಒನ್ ನೋಡ್ರಿ, ಟು ಎಕ್ಸ್ಪ್ರೆಸ್ ಅನ್ ಅನ್ಫುಲ್ಫಿಲ್ಡ್ ಕಂಡೀಷನ್ ಇನ್ ದ ಪಾಸ್ಟ್. ಇದನ್ನ ಬೇರೆ ಸಂದರ್ಭದಲ್ಲಿನೂ ಹೇಳಿದ್ ನಾನು. ಪರ್ಫೆಕ್ಟ್ ಮಾಡೆಲ್ಸ್ ಹೇಳುವಾಗ ಆ ವಿಡಿಯೋವನ್ನ ತೆಗೆದು ನೋಡ್ರಿ. ಅಲ್ಲಿ ಕುಡ್ ಹ್ಯಾವ್, ಮೈಟ್ ಹ್ಯಾವ್, ಶುಡ್ ಹ್ಯಾವ್, ಮಸ್ಟ್ ಹ್ಯಾವ್, ಆಟ್ ಟು ಹ್ಯಾವ್, ವುಡ್ ಹ್ಯಾವ್ ಹೇಳುವಂತ ಸಂದರ್ಭದಲ್ಲಿ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದೀನಿ. ಓಕೆ, ಟು ಎಕ್ಸ್ಪ್ರೆಸ್ ಅನ್ ಅನ್ಫುಲ್ಫಿಲ್ಡ್ ಕಂಡೀಷನ್. ಇಲ್ಲಿ ಸ್ಪೆಲ್ಲಿಂಗ್ ತಪ್ಪು ಬರೆಯುವಂತ ಚಾನ್ಸಸ್ ಇರ್ತದೆ. ಅನ್ಫುಲ್ ಅಂದ್ರೆ ಇಲ್ಲಿ ಡಬಲ್ ಎಲ್ ಬರೋದಿಲ್ಲ, ಒಂದೇ ಎಲ್ ಬರ್ತದ. ಅನ್ಫುಲ್ ಒಂದೇ ಎಲ್, ಇಲ್ಲಿ ಡಬಲ್ ಎಲ್ ಬರ್ತದ. ಫಿಲ್ಡ್ ಅಂತ ಹೇಳುವಂತದ್ದಲ್ಲಿ ಡಬಲ್ ಎಲ್ ಬರ್ತದ, ಇಲ್ಲಿ ಹೇಳುವಾಗ ಡಬಲ್ ಎಲ್. ಇನ್ ದ ಪಾಸ್ಟ್, ಇಮ್ಯಾಜಿನರಿ ಆರ್ ಅನ್ರಿಯಲ್ ಸಿಚುವೇಶನ್ ಇನ್ ದ ಪಾಸ್ಟ್ ಅಂತ ಹೇಳ್ದಂಗ. ಇಮ್ಯಾಜಿನರಿ, ಟು ಎಕ್ಸ್ಪ್ರೆಸ್ ಇಮ್ಯಾಜಿನರಿ ಆರ್ ಅನ್ರಿಯಲ್ ಸಿಚುವೇಶನ್ಸ್ ಇನ್ ದ ಪಾಸ್ಟ್. ಅರ್ಥ ಏನು? ಇದರ ಅರ್ಥ ಏನು? ವಿ ಇಮ್ಯಾಜಿನ್ ಡಿಫರೆಂಟ್ ರಿಸಲ್ಟ್ that already took place in the past. ಅದಕ್ಕೆ ಅನ್ರಿಯಲ್ ಸಿಚುವೇಶನ್ಸ್ ಅಂತೀವಿ. ವಿ ಇಮ್ಯಾಜಿನ್ ಡಿಫರೆಂಟ್ ರಿಸಲ್ಟ್ ಫಾರ್ ಸಮಥಿಂಗ್ ವಿಚ್ ಆಲ್ರೆಡಿ ಟುಕ್ ಪ್ಲೇಸ್. ಓಕೆ, ಈಗ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಸ್ಪಷ್ಟತೆ ಆಗುತ್ತೆ. ಅನ್ಫುಲ್ಫಿಲ್ಡ್ ಕಂಡೀಷನ್, ಒಂದು ಕಂಡೀಷನ್ ಫುಲ್ಫಿಲ್ಮೆಂಟ್ ಆಗ್ಬೇಕಾಗಿರ್ತದ, ಅದು ಆಗಿರುವುದಿಲ್ಲ, ಅಥವಾ ಅದು ಅಫರ್ಮೇಟಿವ್ ಆಗಿನೂ ಆಗಿರ್ಬಹುದು. ಲೈಕ್ ದಿಸ್ ಎಕ್ಸಾಂಪಲ್ ನೋಡಿದ್ರೆ ಸ್ಪಷ್ಟತೆ ಸಿಗ್ತದ. ಈಗ ನೋಡ್ರಿ, ಇಫ್ ದೇ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ದೇ ವುಡ್ ಹ್ಯಾವ್ ಕಾಟ್ ದ ಟ್ರೈನ್. ಅಂಡರ್ಲೈನ್ ಮಾಡಿದೀನಿ. ಯಾವಾಗಲೂ ಎರಡು ಟೆನ್ಸ್ ಇರ್ತಾವ ಈ ಟೆನ್ಸ್ ಅನ್ನ ಹೇಳುವಾಗ. ನಾನು ಯಾವ ಟೆನ್ಸ್ ಅನ್ನ ಮಾತಾಡ್ತಾ ಇದ್ದೀನಿ ಈಗ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಅಂದ್ರೆ ಎರಡು ಟೆನ್ಸ್ ಇದಾವ. ಆ ಟೆನ್ಸ್ ನಲ್ಲಿ, ಎರಡು ಟೆನ್ಸ್ ದಲ್ಲಿ ಒಂದು ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಅದಕ್ಕಾಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯಾವಾಗ ಬಳಸ್ತೀನಿ ನಾನು ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಇಫ್ ದೇ ಹ್ಯಾಡ್ ಲೆಫ್ಟ್ ಅರ್ಲಿಯರ್, ಇಫ್ ಬಿಟ್ ಬಿಡ್ರಿ. ನೋಡ್ರಿ, ಈಗ ದೇ ಹ್ಯಾಡ್ ಲೆಫ್ಟ್ ಅರ್ಲಿಯರ್. ಓಕೆ, ಹೋಮ್ ಅಂತ ಬರೀರಿ, ಇನ್ನಿಷ್ಟು ಸ್ಪಷ್ಟತೆ ಸಿಗ್ತದೆ. ಇಫ್ ಅಂತಂದ್ರೆ ರೇ ಅಂತ ಅರ್ಥದಲ್ಲಿ. ಇಫ್ ಯು ಕಮ್ ಬಂದರೆ, ಇಫ್ ಯು ಗೋ ನೀವು ಹೋದರೆ. ಇಫ್ ದೇ ಹ್ಯಾಡ್ ಲೆಫ್ಟ್ ಹೋಮ್ ಅರ್ಲಿಯರ್, ಅವರು ಮನೆಯನ್ನು ಬೇಗನೆ ಮುಂಚಿತವಾಗಿ ಬಿಟ್ಟಿದ್ದರೆ. ಬಿಟ್ಟರೆ ಅಲ್ಲ, ಬಿಟ್ಟಿದ್ದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಬಿಟ್ಟರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಡಿಫ್ರೆನ್ಸ್ ನೋಡ್ರಿ ಕನ್ನಡದಲ್ಲಿ. ಬಿಟ್ಟಿದ್ದರೆ, ಹೋಗಿದ್ದರೆ, ಓದಿದ್ದರೆ, ಬಂದಿದ್ದರೆ, ಮದುವೆ ಆಗಿದ್ದರೆ, ತಿಂದಿದ್ದರೆ, ಭೇಟಿ ಕೊಟ್ಟಿದ್ದರೆ. ಓಕೆ, ಇಫ್ ಐ ಹ್ಯಾಡ್ ಮೆಟ್ ದ ಪ್ರಿನ್ಸಿಪಲ್, ನಾನು ಪ್ರಾಂಶುಪಾಲರನ್ನು ಭೇಟಿಯಾಗಿದ್ದರೆ. ಇಫ್ ಯು ಹ್ಯಾಡ್ ವಿಸಿಟೆಡ್ ದಟ್ ಕಾಲೇಜ್, ನೀನು ಆ ಕಾಲೇಜನ್ನು ವಿಸಿಟ್ ಮಾಡಿದ್ದರೆ. ಇಫ್ ಯು ಹ್ಯಾಡ್ ರೆಡ್ ದಟ್ ಬುಕ್, ನೀನು ಆ ಪುಸ್ತಕವನ್ನು ಓದಿದ್ದರೆ. ಇಫ್ ಶಿ ಹ್ಯಾಡ್ ಮೆಟ್ ದೆಮ್ ಅರ್ಲಿಯರ್, ಅವಳು ಅವರನ್ನು ಮೊದಲೇ ಭೇಟಿಯಾಗಿದ್ದರೆ. ಇಫ್ ದೇ ಹ್ಯಾಡ್ ಲೆಫ್ಟ್ ಹೋಮ್ ಅರ್ಲಿಯರ್, ಅವರು ಮೊದಲೇ ಮನೆಯನ್ನು ಬಿಟ್ಟಿದ್ದರೆ ಏನಾಗ್ತಿತ್ತು? ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ, ದೇ ವುಡ್ ಹ್ಯಾವ್ ಕಾಟ್ ದ ಟ್ರೈನ್, ಅವರು ರೈಲನ್ನು ಹಿಡಿಯುತ್ತಿದ್ದರು, ರೈಲ್ ಸಿಗ್ತಿತ್ತು ಅವರಿಗೆ. ಹಿಡಿಯುತ್ತಿದ್ದರು, ತಿದ್ದರು ಅಂತ ಬರ್ತದೆ ಇಲ್ಲಿ ಲಾಸ್ಟ್ ಸೆಂಟೆನ್ಸ್.
ಎರಡೂ ಕಡೆಗೂ ವಿ3 ಬರ್ತದ. ಇಲ್ಲಿ ವುಡ್ ಹ್ಯಾವ್ ಪದವನ್ನ ಬಳಸ್ತೀವಿ. ಅನ್ಫುಲ್ಫಿಲ್ಡ್ ಆಕ್ಷನ್, ಅನ್ಫುಲ್ಫಿಲ್ಡ್ ಕಂಡೀಷನ್. ಇದು ಕಂಡೀಷನ್ ಏನು? ಇಫ್ ದೇ ಹ್ಯಾಡ್ ಲೆಫ್ಟ್ ಹೋಮ್ ಅರ್ಲಿಯರ್, ಮನೆ ಬಿಟ್ಟಿದ್ದರೆ, ಬೇಗನೆ ಬಿಟ್ಟಿದ್ದರೆ ಅನ್ನೋದು ಕಂಡೀಷನ್. ಏನಾಗ್ತಿತ್ತು? ದೇ ವುಡ್ ಹ್ಯಾವ್ ವಿ3 ಫಾರ್ಮ್ ಆಗ್ತದ. ದೇ ವುಡ್ ಹ್ಯಾವ್ ಕಾಟ್ ದ ಟ್ರೈನ್. ನಾವು ಇದನ್ನು ಉಲ್ಟಾನು ಹೇಳ್ಬೋದು. ದೇ ವುಡ್ ಹ್ಯಾವ್ ಕಾಟ್ ದ ಟ್ರೈನ್ if they had left the home earlier. ಲೆಫ್ಟ್ ಹೋಮ್ ಅರ್ಲಿಯರ್ ಹಿಂಗೂ ಹೇಳ್ಬೋದು. ದೇ ವುಡ್ ಹ್ಯಾವ್ ಕಾಟ್ ದ ಟ್ರೈನ್ ಇಫ್ ದೇ ಹ್ಯಾಡ್ ಲೆಫ್ಟ್ ಹೋಮ್ ಅರ್ಲಿಯರ್. ಉಲ್ಟನು ಮಾಡಿ ಹೇಳ್ಬೋದು. ಅವಾಗ ಇಫ್ ಇನ್ ದ ಮಿಡಲ್ ಆಫ್ ದಿ ಸೆಂಟೆನ್ಸ್ ಬರುತ್ತೆ. ಓಕೆ, ಈ ತರ. ಇಫ್ ವಿ ಹ್ಯಾಡ್ ನೋನ್ ದ ಟ್ರೂತ್, ಸತ್ಯ ಗೊತ್ತಿದ್ದರೆ, ಗೊತ್ತಾದರೆ ಅಲ್ಲ, ಗೊತ್ತಿದ್ದರೆ, ವಿ ವುಡ್ ನಾಟ್ ಹ್ಯಾವ್ ಟ್ರಸ್ಟೆಡ್ ಹಿಮ್, ನಾವು ಅವನನ್ನು ನಂಬ್ತಿದ್ದಿಲ್ಲ. ವಿ ವುಡ್ ಹ್ಯಾವ್ ಟ್ರಸ್ಟೆಡ್, ನಂಬುತ್ತಿದ್ದೆವು. ವಿ ಹ್ಯಾವ್ ನಾಟ್ ಟ್ರಸ್ಟೆಡ್ ಹಿಮ್, ನಂಬುತ್ತಿದ್ದಿಲ್ಲ. ಪ್ರತ್ಯಯ ಮೇಲೆ ಕಾನ್ಸಂಟ್ರೇಷನ್ ಮಾಡ್ರಿ, ವರ್ಬಿನ ಪ್ರತ್ಯಯ ಮೇಲೆ. ಇಫ್ ವಿ ಹ್ಯಾಡ್ ನೋನ್ ದ ಟ್ರೂತ್, ನಮಗೆ ಸತ್ಯ ಗೊತ್ತಿದ್ದರೆ. ವಿ ವುಡ್ ನಾಟ್ ಹ್ಯಾವ್ ಟ್ರಸ್ಟೆಡ್ ಹಿಮ್, ನಾವು ಅವನನ್ನು ನಂಬುತ್ತಿದ್ದಿಲ್ಲ. ಇದನ್ನ ಉಲ್ಟಾ ಮಾಡ್ಬೋದು. ವಿ ವುಡ್ ನಾಟ್ ಹ್ಯಾವ್, ವುಡ್ ಮತ್ತು ಹ್ಯಾವ್ ನಡುವೆ ನಾಟ್ ಯೂಸ್ ಮಾಡ್ಬೇಕು. ವುಡ್ ಹ್ಯಾವ್ ನಾಟ್ ಅಲ್ಲ, ವುಡ್ ನಾಟ್ ಹ್ಯಾವ್. ವಿ ವುಡ್ ನಾಟ್ ಹ್ಯಾವ್ ಟ್ರಸ್ಟೆಡ್ ಹಿಮ್ ಇಫ್ ವಿ ಹ್ಯಾಡ್ ನೋನ್ ದ ಟ್ರೂತ್. ಹೀಗೂ ಮಾತಾಡ್ಬೋದು ಈ ಅರ್ಥದಲ್ಲಿ. ಕಂಡೀಷನ್ ಏನು? ಇಫ್ ವಿ ಹ್ಯಾಡ್ ನೋನ್ ದ ಟ್ರೂತ್. ಇಮ್ಯಾಜಿನರಿ ಆರ್ ಅನ್ರಿಯಲ್ ಸಿಚುವೇಶನ್ ಇದು. ವಿ ಇಮ್ಯಾಜಿನ್ ರಿಸಲ್ಟ್. Okay, different result for something which already took place in the past. Now we cannot change it as it is, as the past is over. Okay, ನಾವು ಚೇಂಜ್ ಮಾಡಕ್ ಆಗುದಿಲ್ಲ. ಈಗ ಅದನ್ನ ಪಾಸ್ಟ್ ಮುಗಿದು ಹೋಗ್ಬಿಟ್ಟಿದೆ. ವಿ ಹ್ಯಾಡ್ ನೋನ್ ದ ಟ್ರೂತ್, ಸತ್ಯ ಗೊತ್ತಿದ್ದರೆ, ವಿ ವುಡ್ ನಾಟ್ ಹ್ಯಾವ್ ಟ್ರಸ್ಟೆಡ್ ಹಿಮ್. ಅದು ಈಗ ಏನಾಗ್ಬಿಟ್ಟಿದ, ನಂಬಿಟ್ಟಿದ್ದಾರೆ ಈಗ ಅವನ್ನ. ಏನು ಮಾಡಕ್ ಆಗುದಿಲ್ಲ. ಇಟ್ ಕೆನಾಟ್ ಬಿ ಚೇಂಜ್ಡ್. ಅನ್ಫುಲ್ಫಿಲ್ಡ್ ಕಂಡೀಷನ್ ಲೈಕ್ ದಿಸ್. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ನೀವು ಬಹಳಷ್ಟು ಎಕ್ಸಾಂಪಲ್ಸ್ ಅನ್ನ ಕಟ್ಕೊಳ್ತಾ ಹೋದಾಗ ಅರ್ಥ ಆಗ್ತಾ ಹೋಗ್ತದೆ. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಒಂದು ನೋಡ್ರಿ. ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ, ಐ ವುಡ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್. ನೀನು ನನಗೆ ಇನ್ಫಾರ್ಮ್ ಮಾಡಿದ್ರೆ, ತಿಳಿಸಿದ್ರೆ, ನಾ ಅಟೆಂಡ್ ಆಗ್ತಿದ್ದೆ. ನನಗೆ ಇನ್ಫಾರ್ಮ್ ಮಾಡಲಿಲ್ಲ, ಯು ಡಿಡ್ ನಾಟ್ ಇನ್ಫಾರ್ಮ್ ಮೀ, ಐ ಡಿಡ್ ನಾಟ್ ಅಟೆಂಡ್ ದ ಮೀಟಿಂಗ್ ಅಂತ ಹೇಳಿದೆ ಹಂಗ. ಓಕೆ, ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್, ಇಫ್ ಇದ್ದಲ್ಲೇ ಯಾವಾಗ್ಲೂ, ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ, ಇಫ್ ಇದ್ದಲ್ಲೇ ಯಾವಾಗ್ಲೂ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರ್ತದ. ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ, ಐ ವುಡ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್. ಮೀಟಿಂಗ್ ಅಟೆಂಡ್ ಆಗ್ತಿದ್ದೆ. ನೀ ನನಗೆ ಇನ್ಫಾರ್ಮ್ ಮಾಡಿದ್ರೆ ಅಟೆಂಡ್ ಆಗ್ತಿದ್ನಲ್ಲ ಮೀಟಿಂಗು ಅಂತ ಹಿಂಗ್ ಮಾತಾಡ್ತಿರ್ತೀವಿ. ಓಕೆ, ನೀ ಬಂದಿದ್ರ ನಾವು ಭೇಟಿ ಆಗ್ತಿದ್ವಲ್ಲ ಅವನ್ನ, ನೀವು ಬರ್ಲಿಲ್ಲ, ನಾವು ಭೇಟಿ ಆಗ್ಲಿಲ್ಲ ಅನ್ನೋ ಅರ್ಥ. ಓಕೆ, ಇದು ಉಲ್ಟಾನು ಹೇಳ್ಬೋದು. ಐ ವುಡ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್ ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ. ಐ ವುಡ್ ಹ್ಯಾವ್ ಅನ್ನೋದು ನೋಡ್ರಿ, ಅನ್ಫುಲ್ಫಿಲ್ಡ್ ಆಕ್ಷನ್ ಅನ್ನ ಇಂಥ ಸಂದರ್ಭದಲ್ಲಿ ಆ ವುಡ್ ಹ್ಯಾವ್ ಇದ್ದಂತ ಸೆಂಟೆನ್ಸ್ ಅನ್ನು ಬಳಸ್ತೀವಿ ನಾವು. ಇಫ್ ದ ಡ್ರೈವರ್ ಹ್ಯಾಡ್ ಬಿನ್ ಕೇರ್ಫುಲ್, ಬೀನ್ ಅನ್ನೋದು ವಿ3. ಈಗ ಬಿ ವಾಸ್ ವರ್ ಬೀನ್ ಲೈಕ್ ದಿಸ್. ಇಫ್ ದ ಡ್ರೈವರ್ ಹ್ಯಾಡ್ ಬಿನ್ ಕೇರ್ಫುಲ್, ಇಲ್ಲಿ ಅಡ್ಜೆಕ್ಟಿವ್ ಇರ್ತತ ಅಥವಾ ಕಾಂಪ್ಲಿಮೆಂಟ್ ಇರ್ತತ. ಬೀನ್ ಮುಂದೆ ಇತ್ತ ವರ್ಬ್ ಇರದೇ ಇದ್ದಾಗ. ಇಫ್ ದ ಡ್ರೈವರ್ ಹ್ಯಾಡ್ ಬಿನ್ ಕೇರ್ಫುಲ್ ಆಗಿದ್ದರೆ, ದ ಆಕ್ಸಿಡೆಂಟ್ ವುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. ಆಕ್ಸಿಡೆಂಟ್ ಆಗ್ತಿದ್ದಿಲ್ಲ. ಕಾಮನ್ ಆಗಿ ಬಳಕೆ ಮಾಡ್ತಿರ್ತೀವಿ ನೋಡ್ರಿ. ಡ್ರೈವರ್ ಸ್ವಲ್ಪ ಕೇರ್ ತಗೊಂಡಿದ್ನಂದ್ರ ಆಕ್ಸಿಡೆಂಟ್ ಆಗ್ತಿದ್ದಿಲ್ರಿ. ಆಕ್ಸಿಡೆಂಟ್ ವುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. accident would not have taken place like this. ಉಲ್ಟಾನು ಹೇಳ್ಬೋದು. the accident would not have happened, the accident would not have taken place if the driver had been careful like this. if you had followed the instructions, you would not have made mistakes. ನೀನು ಸೂಚನೆಗಳನ್ನ ಸರಿಯಾಗಿ ಪಾಲಿಸಿದ್ದರೆ ಅಥವಾ ಸೂಚನೆಗಳನ್ನ ಫಾಲೋ ಮಾಡಿದ್ದರೆ
ತಪ್ಪು ಮಾಡ್ತಿದ್ದಿಲ್ಲ. ಇಟ್ ಮೀನ್ಸ್ you have not followed the instructions, you made the mistakes. ಈ ಅರ್ಥದಲ್ಲಿ, ಈ ಅರ್ಥವನ್ನ ಹೇಳುವಾಗ ಇದನ್ನ ಹೇಳ್ಬೇಕಾದ್ರೆ ಈ ಸೆಂಟೆನ್ಸ್ ಅನ್ನ ನೀವು ಬಳಕೆ ಮಾಡ್ತಿರ್ತೀರಿ. ಅದರಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತಿರ್ತೀರಿ. ಇಫ್ ಏನು ಯೂಸ್ ಮಾಡ್ತಿರ್ತೀರಿ, ಅಲ್ಲಿ ಇಫ್ ಯೂಸ್ ಮಾಡಿದಾಗ ಆ ಸೆಂಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿರ್ತದ. ಇನ್ನೊಂದು ಸೆಂಟೆನ್ಸ್ ದಲ್ಲಿ ವುಡ್ ಹ್ಯಾವ್ ಯೂಸ್ ಆಗ್ತಿರ್ತದ. ಓಕೆ, ಹೀಗೆ ಹಲವಾರು ವಾಕ್ಯಗಳನ್ನ ನಾವು ಕಟ್ಕೊಳ್ಬಹುದು. ಇದೇ ರೀತಿ ಕನ್ನಡದಲ್ಲಿ ಮಾತಾಡ್ತಿರ್ತಿರಲ್ಲ, ಇಂಥವುಗಳನ್ನೇ ಬಹಳ ಸಮಾಧಾನದಿಂದ ಒಂದ್ ಸೆಂಟೆನ್ಸ್ ಮಾಡಕ 1 ತಾಸು ಹೋಗ್ಲಿ, 1 ಗಂಟೆ ಹೋಗ್ಲಿ, ಇಲ್ಲಿ ಹೇಗೆ ಯೂಸ್ ಮಾಡ್ತಾ ಇದ್ದೀನಲ್ಲ ಹಾಗೆ ಬೇರೆ ಸೆಂಟೆನ್ಸ್ ಅನ್ನ ಕನ್ನಡದಲ್ಲಿ ಕ್ರಿಯೇಟ್ ಮಾಡಿ ನೀವು ಅದನ್ನ ಇಂಗ್ಲಿಷ್ ನಲ್ಲಿ ಬರೆಯಕ್ ಪ್ರಯತ್ನ ಪಡ್ಬೇಕು. ಈ ಸಂದರ್ಭದಲ್ಲಿ ಹೀಗನೇ ಮಾಡ್ಬೇಕು, ಅಂದ್ರೆ ಇಂಗ್ಲಿಷ್ ಬರೋದು. ಸುಮ್ನೆ ಹೇಳ್ತಿರ್ತಾರ ಥಿಂಕ್ ಇನ್ ಇಂಗ್ಲಿಷ್ ಅಂತೇಳಿ, ಅದು ಈ ಸಂದರ್ಭದಲ್ಲಿ ಅಥವಾ ಈ ಸ್ಟೇಜ್ ನಲ್ಲಿ, ಈ ಅಂತ ಒಂದು ಡಿಗ್ರಿ ಮುಗಿಸಿದ ಆದ ನಂತರ ಅಥವಾ PUC ಆದ ನಂತರ ಅದು ಮೈಂಡ್ ನಲ್ಲಿ ಆ ತರ ಆಗುದಿಲ್ಲ. ಅದು ಹೇಳಕ್ಕಷ್ಟ ಬಹಳ ಪ್ಲೆಸೆಂಟ್ ಆಗಿರ್ತದ, ಕೇಳಕ್ಕಷ್ಟೇ ಚಲೋ ಅದು ಥಿಂಕ್ ಇನ್ ಇಂಗ್ಲಿಷ್ ಅಂತ ಹೇಳೋದು. ಆದ್ರೆ ಪ್ರಾಕ್ಟಿಕಲ್ ಆಗಿ ಬಂದಾಗ ಅದು ಸಾಧ್ಯ ಆಗಲಾರ್ದು. ಇಟ್ ಈಸ್ ಇಂಪಾಸಿಬಲ್. ಇದೇ ಒಂದು ಧಾಟಿಯಲ್ಲಿ, ಇದೇ ಒಂದು ದಾರಿಯಲ್ಲಿ, ಇದೇ ಒಂದು ಮೆಥಡ್ ದಲ್ಲೇನೆ ನಾವು ಇಂಗ್ಲಿಷ್ ಅನ್ನ, ಗ್ರಾಮರ್ ಅನ್ನ ಕಲಿಬೇಕು, ಇಂಗ್ಲಿಷ್ ಅನ್ನ ಮಾತಾಡಕ್ ಕಲಿಬೇಕು. ಇಲ್ಲದೇ ಇದ್ರೆ ನಾ ಹೇಳ್ತೀನಿ, ಇಂಗ್ಲಿಷ್ ಯಾವಾಗ್ಲೂ ಬರುದಿಲ್ಲ. ಓಕೆ, ಅದಕ್ಕಾಗಿ ವಿಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ನೋಡ್ತಾ ಬರ್ರಿ. ಮೊದಲಿನ ವಿಡಿಯೋಸ್ದಿಂದ ನಾನು ಗ್ರಾಮರ್ ಕೋರ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ, ಪ್ರೆಸೆಂಟ್ ಟೆನ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ 8 ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಆ 8 ವಿಡಿಯೋಸ್ಗಳನ್ನ ನೋಡಿ ನೀವು ಪ್ರೆಸೆಂಟ್ ಟೆನ್ಸ್ ದಿಂದ ನೋಡಕ್ ಸ್ಟಾರ್ಟ್ ಮಾಡ್ರಿ. ಅಂದ್ರೆ ನಿಮಗೆ ಇನ್ನಿಷ್ಟು ಸ್ಪಷ್ಟತೆ ಸಿಗ್ತಾ ಹೋಗುತ್ತಾ. ಓಕೆ, ಸೊ ಇದರೊಂದಿಗೆ ನನ್ನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.